ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಮ್ಮ ಪ್ರತಿನಿಧಿಗಳು ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸುದ್ದಿಗಳಿಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ. ಬಿಬಿಎಂಪಿಯ ಬೋಗಸ್ ಸರ್ವೆಗೆ ಕೋಟಿ ಕೋಟಿ ಖರ್ಚು, ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿಯನ್ನು ಕೊಡೋದಕ್ಕೆ ಪ್ರತಿನಿಧಿ ಮುತ್ತಪ್ಪ ಅವರಿದ್ದಾರೆ. ಇದರ ಜೊತೆಗೆ ಹೃದಯಾಘಾತಕ್ಕೆ ಟ್ರಕ್ ಚಾಲಕ ಬಲಿಯಾಗಿರುವಂತಹ ವಿಚಾರ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡೋದಕ್ಕೆ ಕಲಬುರಗಿಯಿಂದ ಓಂ ಪ್ರಕಾಶ್ ನೇರ ಸಂಪರ್ಕದಲ್ಲಿದ್ದಾರೆ. ಹಾಗೇನೆ ಇಡಿಯಿಂದ ರನ್ಯಾಗೆ ಸೇರಿದಂಥ ಆಸ್ತಿ ಮುಟ್ಟುಗೋಲು ಹಾಕೊಳ್ಳಲಾಗಿದೆ, ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಮಾದೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ನಿಮ್ಮೆಲ್ಲರನ್ನ ನಿಮ್ಮ ಸುದ್ದಿ ಬಂದಾಗ ಸಂಪರ್ಕ ಮಾಡ್ತೀನಿ. ಇದೀಗ ಮೊದಲನೇ ಸುದ್ದಿಯನ್ನು ಗಮನಿಸೋಣ. ಬಿಬಿಎಂಪಿ ಬೋಗಸ್ ಸರ್ವೆಗೆ ಕೋಟಿ ಕೋಟಿ ಖರ್ಚು ಮಾಡಿರುವಂತಹ ವಿಚಾರ, ಸಾರ್ವಜನಿಕರ ತೆರಿಗೆ ದುಡ್ಡು ನೀರಲ್ಲಿ ಪೋಲಾಗಿದೆ. ಮನೆ ಮನೆ ಸಮೀಕ್ಷೆಗೆ ಖರ್ಚು ಮಾಡಿರುವಂತಹ ದುಡ್ಡು ಕೋಟಿ ಕೋಟಿ, ಸಮೀಕ್ಷೆ ಬಗ್ಗೆ ಜಾಗೃತಿಯನ್ನು ಮೂಡಿಸೋದಕ್ಕೆ ಖರ್ಚು ಮಾಡಿರೋ ದುಡ್ಡು ಕೋಟಿ ಕೋಟಿ, ಯಾವುದಕ್ಕೂ ಲೆಕ್ಕನೇ ಇಲ್ಲ. 49 ಲಕ್ಷ ರೂಪಾಯಿ ಜಾಗೃತಿ ಮೂಡಿಸೋದಕ್ಕೆ ಖರ್ಚು ಮಾಡಿದ್ದಾರೆ ನೋಡಿ, ಅಂದರೆ ಅರ್ಧ ಕೋಟಿ. ಇನ್ನು ಪ್ರಚಾರ ಮಾಡೋದಕ್ಕೆ, ಸ್ಟಿಕ್ಕರ್ ಅಂಟಿಸೋದಕ್ಕೆ, ಸ್ಟಿಕ್ಕರ್ ಪ್ರಿಂಟ್ ಮಾಡೋದಕ್ಕೆ ಎಷ್ಟು ಖರ್ಚು ಮಾಡಿದ್ದಾರೆ ಗೊತ್ತಾ? ಮನೆ ಮನೆ ಸಮೀಕ್ಷೆಗೆ 3,60,00,000 ವೆಚ್ಚ ಆಗಿರೋದು. ಸಮೀಕ್ಷೆ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ 49 ಲಕ್ಷ, 2 ಕಿರುಚಿತ್ರಕ್ಕೆ 49 ಲಕ್ಷ ರೂಪಾಯಿ ಖರ್ಚು. ಕೇವಲ ಸಮೀಕ್ಷೆಯ ಸ್ಟಿಕ್ಕರ್ಗೆ 2,61,00,000, ಸ್ಟಿಕ್ಕರ್ ಅಂಟಿಸೋದಕ್ಕೆ 1,75,00,000. ಬಿಬಿಎಂಪಿಯ ಬೋಗಸ್ ಸರ್ವೆ, ಅದರಲ್ಲಿ ಇಷ್ಟೊಂದು ದುಡ್ಡು, ಇದನ್ನ ಯಾರಿಗೆ ಕೊಟ್ಟಿದ್ದಾರೆ, ಯಾರ್ಯಾರು ದುಡ್ಡು ಹೊಡೆದಿದ್ದಾರೆ, ಇದು ಕೂಡ ತನಿಖೆ ಆಗ್ಬೇಕಲ್ವಾ? ಬಹಳ ಗಂಭೀರವಾದಂಥ ವಿಚಾರ ಇದು. ನಾವು ಲೆಕ್ಕ ಕೊಟ್ವಿ, ಬಹಿರಂಗ ಮಾಡಿದ್ವಿ, ಆಗಲಿಲ್ಲ. ಇವರು ಯಾರ್ಯಾರು ಇಷ್ಟಿಷ್ಟು ದುಡ್ಡು ಮಾಡಿದ್ದಾರೆ, ಈ ಖರ್ಚು ತೋರಿಸಿದ್ದಾರೆ, ಅದೆಲ್ಲವೂ ಕೂಡ ವಿತ್ ಪ್ರೂಫ್ ಸಾಬೀತಾಗಬೇಕು. 2 ಕಿರುಚಿತ್ರಕ್ಕೆ 50 ಲಕ್ಷ ಖರ್ಚಾಗುತ್ತೆ, ಅರ್ಧ ಕೋಟಿ. ಇದರ ಬಗ್ಗೆ ಲೆಕ್ಕ ಗೊತ್ತಾಗಬೇಕಾಗಿದೆ. ಸಮೀಕ್ಷೆ ಸ್ಟಿಕ್ಕರ್ ಅಂಟಿಸೋದಕ್ಕೆ, ಆ ಸ್ಟಿಕ್ಕರ್ಗಳಿಗೆ 2,61,00,000. ಆ ಸ್ಟಿಕ್ಕರ್ನ ನೋಡಿ ನೀವು, ಅದೇನು ಪ್ರಿಂಟೆಡ್ ಅಲ್ಲ, ಒರಿಜಿನಲ್ ಹಲೋಗ್ರಾಮ್ಸ್ ಅದ್ರ ಮೇಲೆ ಇಲ್ಲ, QR ಕೋಡ್ ಒರಿಜಿನಲ್ ಇಲ್ಲ, ಯಾವುದು ಒರಿಜಿನಲ್ ಇಲ್ಲ. ಅದರಲ್ಲಿ ಒಂದು ಮೇನ್ ಕಾಪಿಯನ್ನು ಏನು ಪ್ರಿಂಟ್ ಮಾಡಿರ್ತಾರೆ, ಅದನ್ನೇ 1,000 ಲಕ್ಷ ಪ್ರಿಂಟ್ ಹೊಡೆದಿದ್ದಾರೆ, ಜೆರಾಕ್ಸ್ ಹೊಡೆದಿದ್ದಾರೆ ಅಷ್ಟೇ. ಅದರಲ್ಲಿ ಏನೂ ಇಲ್ಲ. ನೀವು ಹೋಲ್ಸೇಲ್ ಅಂಗಡಿಯಲ್ಲಿ ಜೆರಾಕ್ಸ್ ಮಾಡಿಸ್ಬಿಟ್ರೆ ಎಷ್ಟಾಗುತ್ತೆ ಒಂದೊಂದು ಆ ಕಟ್ ಪೀಸ್ಗೆ? ಇದಕ್ಕೆ ಇವರು ತೋರಿಸಿರುವಂಥ ಖರ್ಚು ಎಷ್ಟು ಹೇಳಿ? 2,61,00,000 ವೀಕ್ಷಕರೇ. ಈ ಸ್ಟಿಕ್ಕರ್ಗಳನ್ನು ಅಂಟಿಸೋದಕ್ಕೆ, ಈ ಪ್ರಿಂಟ್ಗಳಿಗೆ ನೀವೇ ಹೇಳಿ, 2,61,00,000 ರೂಪಾಯಿ ಖರ್ಚಾಗತ್ತಾ? ಯಾರಪ್ಪನ ಮನೆ ದುಡ್ಡು? ಲೆಕ್ಕ ತೋರಿಸು, ದುಡ್ಡು ಬಾರ್ಸು. ನಾಚಿಕೆ ಆಗ್ಬೇಕು ಇವ್ರಿಗೆಲ್ಲ. ಇನ್ನು ಆ ಸ್ಟಿಕ್ಕರ್ ಅಂಟಿಸೋದಕ್ಕೆ 1,75,00,000 ರೂಪಾಯಿ ಕೊಟ್ಟಿದ್ದಾರೆ. ಆ ಸ್ಟಿಕ್ಕರ್ ಅಂಟಿಸಿದ ಮಹಾಶಯರನ್ನ ಕೇಳಬೇಕು, ಏನಪ್ಪ ನಿಮಗೆ ಕೋಟಿ ಕೋಟಿ ಕೊಟ್ಟಿದ್ದಾರಾ ಅಥವಾ ನಿಮಗೆ ಸಂಬಳ ಕೊಟ್ಟಿದ್ದಾರಾ ಅಂತ ಕೇಳಬೇಕು. ಅದಕ್ಕೂ ನಮ್ಮಲ್ಲಿ ಉತ್ತರ ಇದೆ. ಪೌರ ಕಾರ್ಮಿಕರು ನಮ್ಮ ಜೊತೆಗೆ ಮಾತಾಡಿದ್ದಾರೆ. ಈ ರೀತಿ ಸ್ಟಿಕ್ಕರ್ ಅಂಟಿಸಿದ ಯಾರು, ಯಾರಿಂದ ಈ ಬಿಬಿಎಂಪಿ ಅವರು ಅಂಟಿಸಿದ್ದಾರೆ, ಸರ್ಕಾರ ಇದನ್ನು ಸೀರಿಯಸ್ ಆಗಿ ತಗೋಬೇಕು. ಇಲ್ಲಿ ಯಾರ್ಯಾರು ದುಡ್ಡು ಹೊಡೆದಿದ್ದಾರೆ, ಈ ಕೋಟಿ ಕೋಟಿ ಖರ್ಚನ್ನ ತೋರಿಸಿದಾರಲ್ಲ, ಇದು ನಿಜಕ್ಕೂ ಜೆನ್ಯೂನ್ ಇದೆಯಾ? ಈ ಬಗ್ಗೆ ಚರ್ಚೆ ಆಗಲೇಬೇಕು, ತನಿಖೆಯೂ ಆಗಲೇಬೇಕು. ಹಗಲ್ ದರೋಡೆ ಅಂತಾರಲ್ಲ, ಇದಕ್ಕಿಂತ ಬೇಕಾ? ಕೋಟಿ ಕೋಟಿ ಖರ್ಚು ಮಾಡಿದ್ದೀವಿ ಅಂತ ಲೆಕ್ಕ ತೋರಿಸ್ತಾರೆ. 2 ಕಿರುಚಿತ್ರಗಳಿಗೆ 50 ಲಕ್ಷ, ಅರ್ಧ ಕೋಟಿ ರೂಪಾಯಿ ಖರ್ಚು ಮಾಡಿದಾರಂತೆ. ಯಾರು ದುಡ್ಡು? 2 ಶಾರ್ಟ್ ಫಿಲ್ಮ್ಸ್ಗೆ 50 ಲಕ್ಷ ರೂಪಾಯಿ ಬೇಕಾ? ಇನ್ನು ಮುಖ್ಯವಾಗಿ 3-4 ಕೋಟಿ ರೂಪಾಯಿ ಈ ಎಲ್ಲ ವಿಚಾರಗಳಿಗೆ ಖರ್ಚು ಮಾಡಿದಾರಂತೆ. ಇನ್ನು ನಾನೀಗಾಗಲೇ ಮಾಹಿತಿಯನ್ನು ಕೊಡ್ತಾ ಇದ್ದೆ, ಈ ಸ್ಟಿಕ್ಕರ್ ಪ್ರಿಂಟ್ ತೆಗೆಯೋದಕ್ಕೆ 2,61,00,000 ರೂಪಾಯಿ, 2,61,00,000 ರೂಪಾಯಿ ಜೆರಾಕ್ಸ್ ತೆಗೆಯೋದಕ್ಕೆ ಬೇಕಾ? ಸರ್ಕಾರ ಬಹಳ ಗಂಭೀರವಾಗಿ ತಗೋಬೇಕು ಇದನ್ನ. ಕೋಟಿ ಕೋಟಿ ಖರ್ಚು ಮಾಡಿದೆ. ಇವ್ರ ಮನೆ ದುಡ್ಡಲ್ಲ, ಯಾರು ಇವ್ರ ಅಪ್ಪನ ಮನೆ ದುಡ್ಡು ತೊಗೊಂಬಂದು ಇದನ್ನು ಸರ್ವೆ ಮಾಡಿಸಿಲ್ಲ. ನಮ್ಮ ದುಡ್ಡು, ನಮ್ಮ ಟ್ಯಾಕ್ಸ್ ದುಡ್ಡನ್ನ ಈ ರೀತಿ ಇವರು ಮನೆಯ ಖಜಾನೆ ತುಂಬಿಸೋದಕ್ಕೆ ಖರ್ಚು ಮಾಡ್ತಾ ಇದ್ದಾರೆ. ಕೋಟಿ ಕೋಟಿ
ಕೊಟ್ಟಿ ಲೆಕ್ಕವನ್ನ ತೋರಿಸಿ ಇವರ ಮನೆಯ ಖಜಾನೆಯನ್ನ ತುಂಬಿಸ್ಕೋತಾ ಇದ್ದಾರೆ. ಸರ್ಕಾರ ಇದನ್ನ ಗಂಭೀರವಾಗಿ ತಗೊಂಡು ತನಿಖೆ ಮಾಡಿಸಿದಾಗ ಇವರ ಕಳ್ಳಾಟವೆಲ್ಲವೂ ಕೂಡ ಬಯಲಾಗ್ತಾ ಹೋಗುತ್ತೆ. ನಾವು ಇವರ ಕಳ್ಳಾಟವನ್ನ ಬಯಲು ಮಾಡ್ತಾ ಇದ್ದೀವಿ. ಸರ್ಕಾರಕ್ಕೆ ಕಮಿಟ್ಮೆಂಟ್ ಅನ್ನೋದಿದ್ರೆ, ನಿಜಕ್ಕೂ ನಮ್ಮ ದುಡ್ಡು ವ್ಯರ್ಥ ಆಗಬಾರದು ಅನ್ನುವಂತ ಒಂದು ಪರಿಜ್ಞಾನ ಇದ್ರೆ ತನಿಖೆ ಮಾಡಿಸ್ಲಿ. ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡದಲ್ಲಿ ಪೌರ ಕಾರ್ಮಿಕರಿಂದ ಪರಿಶಿಷ್ಟ ಜಾತಿಯ ಸಮೀಕ್ಷೆ. ವೀಕ್ಷಕರೇ, ಈಗಷ್ಟೇ ನಾವು ಮಾಹಿತಿ ಕೊಡ್ತಾ ಇದ್ವಿ. ಈ ಸ್ಟಿಕ್ಕರ್ ಅಂಟಿಸೋದಕ್ಕೆ 1,75,00,000 ರೂಪಾಯಿ ಖರ್ಚು ತೋರಿಸಿದ್ದಾರೆ ಅಂತ. ಆದ್ರೆ ಸ್ಟಿಕ್ಕರ್ ಅಂಟಿಸಿರೋದು ಯಾರ ಕಡೆಯಿಂದ ಅಂಟಿಸಿರೋದು? ಪೌರ ಕಾರ್ಮಿಕರಿಂದ. ನೀವು ಮನೆಗೆ ಹೋಗಿ ಸ್ಟಿಕ್ಕರ್ ಅಂಟಿಸ್ಲಿಲ್ಲ ಅಂದ್ರೆ ನಿಮ್ಮ ವಿರುದ್ಧ ಕ್ರಮ ತಗೋತೀವಿ ಅಂತ ಹೇಳಿದಾರಂತೆ. ಅಲ್ಲಿಗೆ ಇಲ್ಲೇನು ಸ್ಟಿಕ್ಕರ್ ಅಂಟಿಸೋದಕ್ಕೆ 1,75,00,000 ರೂಪಾಯಿ ಖರ್ಚು ತೋರಿಸಿದಾರಲ್ಲ, ಇದು ಕೂಡ ಪೌರ ಕಾರ್ಮಿಕರಿಗೆ ಸೇರಿಲ್ಲ. ಪೌರ ಕಾರ್ಮಿಕರ ಬಗ್ಗೆ ಹೇಳ್ತಾರೆ, ನಾವು ಹೇಳೋದಲ್ಲ. ಮುತ್ಯಾಲಪ್ಪ ಅಂತ ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷ, ಅವರು ನೇರವಾಗಿ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ನಾವು ಅನಕ್ಷರಸ್ಥರು, ಸ್ವಚ್ಛತೆ ನಮ್ಮ ಕೆಲಸ, ಆದ್ರೆ ಅಧಿಕಾರಿಗಳು ನಮ್ಮ ಕಡೆಯಿಂದ ಸಮೀಕ್ಷೆ ಮಾಡಿಸ್ತಾ ಇದ್ದಾರೆ. ಸ್ಟಿಕ್ಕರ್ ಅಂಟಿಸೋದಕ್ಕೆ ಹೋದ್ರೆ ಜನ ನಮ್ಮನ್ನ ಬೈತಾ ಇದ್ದಾರೆ, ನಿಂದಿಸ್ತಾ ಇದ್ದಾರೆ. ಸ್ಟಿಕ್ಕರ್ ಅಂಟಿಸೋದು ನಾವು, ಅಧಿಕಾರಿಗಳ ಜೇಬಿಗೆ ದುಡ್ಡು. ಇದು ಪೌರ ಕಾರ್ಮಿಕ ಸಂಘಟನೆಯವರು ಮಾತಾಡ್ತಾ ಇರುವಂತದ್ದು. ಅವರೇ ನೇರವಾಗಿ ಆರೋಪ ಮಾಡ್ತಾ ಇರೋದು. ಇದಕ್ಕಿಂತ ಸಾಕ್ಷಿ ಬೇಕಾ? ಯಾಕೆ ಸರ್ಕಾರ ಇದನ್ನ ಗಂಭೀರವಾಗಿ ತಗೋತಾ ಇಲ್ಲ? ಯಾರು ಗೋಲ್ಮಾಲ್ ಮಾಡಿದ್ದಾರೆ ಅವ್ರನ್ನ ಒದ್ದು ಒಳಗೆ ಹಾಕುವಂತ ಕೆಲಸವನ್ನ ಯಾಕೆ ಸರ್ಕಾರ ಮಾಡಬಾರ್ದು? ಇವ್ರ ಮನೆ ದುಡ್ಡಾಗಿದ್ರೆ ಇವ್ರು ಮಾಡ್ತಿದ್ರ ಈ ರೀತಿ? ನಮ್ಮ ದುಡ್ಡು, ತೆರಿಗೆ ದುಡ್ಡು, ನಿಮಗೆ ಖರ್ಚು ತೋರಿಸೋದು, ಇವ್ರ ಜೇಬ್ ತುಂಬಿಕೊಳ್ಳೋದು. ನೋಡಿ, ಜನ ಎಚ್ಚೆತ್ಕೋಬೇಕು. ಜನರೇ ಗಮನಿಸಿ, ಈ ರೀತಿ ಅನಾಚಾರಗಳಾಗ್ತಾ ಇದೆ, ಈ ರೀತಿ ಸಮಸ್ಯೆಗಳಾಗ್ತಾ ಇದೆ. ನೋಡಿ, ಜಗಳ ಮಾಡ್ತಾ ಇದ್ದಾರೆ. ಬಂದಿಲ್ಲ ನಾನು ಕೇಳಿ ನೋಡಿ ಜಗಳ ಮಾಡ್ತಾ ಇದ್ದಾರೆ. ಬಂದಿಲ್ಲ ನಾನು ಕೇಳಿ ಸರ್ಕಾರದವರು ಇದನ್ನ ಗಮನಿಸಬೇಕು. ಇನ್ನೊಮ್ಮೆ ಇವರ ಕಳ್ಳಾಟವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನಾನು. ವಿರೋಧ ಪಕ್ಷದವರು ಕೂಡ ಗಮನಿಸಿ, ಇದನ್ನ ನೀವು ಪ್ರಶ್ನೆ ಮಾಡಬೇಕು. ಇವರು ಬೋಗಸ್ ಸರ್ವೆಯನ್ನ ಮಾಡೋದಲ್ಲದೆ ಈ ಬೋಗಸ್ ಸರ್ವೆಗೆ ಲೆಕ್ಕ ಕೊಟ್ಟಿದ್ದಾರೆ. ಹೇಗೆ ಲೆಕ್ಕ ಕೊಟ್ಟಿದ್ದಾರೆ ಗೊತ್ತಾ? ಈ ಸಮೀಕ್ಷೆ ವಿಚಾರವಾಗಿ 2 ಕಿರುಚಿತ್ರಗಳನ್ನು ತೆಗೆದಿದ್ದಾರಂತೆ. ಯಾರು ನೋಡಿಲ್ಲ, ಏನು ಕಿರುಚಿತ್ರನೋ ಏನು ಕಥೆನೋ. ಅದಕ್ಕೆ ತೋರಿಸಿರುವ ಲೆಕ್ಕ ಎಷ್ಟು ಹೇಳಿ? 49,56,000 ಅಂದ್ರೆ 50 ಲಕ್ಷ, ಅರ್ಧ ಕೋಟಿ ಶಾರ್ಟ್ ಫಿಲ್ಮ್ಗೆ. ಇನ್ನ ಸ್ಟಿಕ್ಕರ್ಗಳಿಗೆ ಇವರು ಖರ್ಚು ಮಾಡಿರೋದು 2,61,00,000. ವೀಕ್ಷಕರೇ, ನಾನು ಹೇಳ್ತಾ ಇದ್ದೆ, ಮನೆ ಮುಂದೆ ಅಂಟಿಸಿರುವಂಥ ಸ್ಟಿಕ್ಕರ್ಗಳಿದೆಯಲ್ಲ, ಲ್ಯಾಮಿನೇಟೆಡ್ ಸ್ಟಿಕ್ಕರ್ಸ್ ಅಲ್ಲ, ಒರಿಜಿನಲ್ ಹಲೋಗ್ರಾಮ್ ಇರುವಂಥ ಸ್ಟಿಕ್ಕರ್ಗಳಲ್ಲ. ಎಂದು A4 ಸೈಜ್ ಪೇಪರಲ್ಲಿ ಒಂದು 3-4 ತೆಗಿಬಹುದು ಆ ಪ್ರಿಂಟ್ಗಳನ್ನು, ಅಥವಾ 2 ತೆಗಿಬಹುದು. ಆ A4 ಸೈಜ್ ಪೇಪರ್ಗೆ ಎಷ್ಟು ಬೀಳುತ್ತೆ? ನೀವು ಲಂಸಮಾಗಿ ಹೋಲ್ಸೇಲಲ್ಲಿ ತಗೊಂಡ್ರೆ ಇಡೀ ಬೆಂಗಳೂರಲ್ಲಿ ಸ್ಟಿಕ್ಕರ್ಗಳನ್ನು ಅಂಟಿಸೋದಕ್ಕೆ ಎಷ್ಟು ಬೇಕು ದುಡ್ಡು ಅಬ್ಬಬ್ಬ ಅಂದರೆ? ಅದಕ್ಕೆ ಇವರು ತೋರಿಸಿರುವಂಥ ಲೆಕ್ಕ 2,61,00,000. ವೀಕ್ಷಕರೇ, ಜೆರಾಕ್ಸ್ ಕಾಪಿ ತೆಗೆದ್ರೆ 2,61,00,000 ಬೇಕಾ? ನೀವು ನಿರ್ಧಾರ ಮಾಡಿ. ಇಲ್ಲಿ ಇನ್ನ ಸ್ಟಿಕ್ಕರ್ ಅಂಟಿಸೋದಕ್ಕೆ 1,75,00,000 ಖರ್ಚು ಮಾಡಿದಾರಂತೆ. 1,75,00,000 ರೂಪಾಯಿ ಖರ್ಚು ಮಾಡೋಕ್ಕೆ ಸಾಧ್ಯನಾ? ಇವರು ಸ್ಟಿಕ್ಕರ್ ಅಂಟಿಸೋದಕ್ಕೆ ಬಳಸ್ಕೊಂಡಿರೋದು ಪೌರ ಕಾರ್ಮಿಕರನ್ನ. ಆ ಪೌರ ಕಾರ್ಮಿಕರು ಹೇಳ್ತಾ ಇದ್ದಾರೆ, ನಮಗೆ ಹೆದರಿಸಿ ಬೆದರಿಸಿ ಸ್ಟಿಕ್ಕರ್ ಅಂಟಿಸೋದಕ್ಕೆ ಮನೆ ಕಳಿಸಿದ್ದಾರೆ ಸರ್. BBMP ಅವರು ಸ್ಟಿಕ್ಕರ್ ಅಂಟಿಸಲಿಲ್ಲ ಅಂತಂದ್ರೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಬೆದರಿಸ್ತಾ ಇದ್ದಾರೆ. ನಾವು ಸ್ಟಿಕ್ಕರ್ ಅಂಟಿಸೋದಕ್ಕೆ ಹೋದ್ರೆ ಜನ ನಮ್ಮನ್ನ ಬೈತಾ ಇದ್ದಾರೆ. ನಾವು ಇವ್ರ ಕಡೆಯಿಂದ ಬೈಸ್ಕೊಂಡು ಕಳ್ಳರ ತರ ಹೋಗಿ ಸ್ಟಿಕ್ಕರ್ ಅಂಟಿಸೋದು, ಈ ದುಡ್ಡು ಅಧಿಕಾರಿಗಳ ಜೇಬ್ ಸೇರೋದು. ಇದನ್ನು ಹೇಳ್ತಾ ಇರೋದು ಸ್ವತಃ ಪೌರ ಕಾರ್ಮಿಕರು. 1,75,00,000 ರೂಪಾಯಿ ಖರ್ಚು ತೋರಿಸಿದ್ದಾರೆ. ವೀಕ್ಷಕರೇ, ಭಿತ್ತಿ ಪತ್ರಗಳನ್ನ ಅಂಟಿಸೋದಕ್ಕೆ 49,59,000. ಏನ್ರಿ ಇದು? ಹಗಲ್ದವರಡೆ ಅಂದ್ರೆ ಇದಕ್ಕಿಂತ ಬೇಕಾ? ಯಾರು ದುಡ್ಡಿದು? ಕೋಟಿ ದುಡ್ಡನ್ನ ಹೊಡೆದು ಇವರು ಮನೆ ಖಜಾನೆಯನ್ನ ತುಂಬ್ಕೋತಾ ಇದ್ದಾರೆ. ಎಲ್ಲ ಕೊಟ್ಟಿ ಲೆಕ್ಕ,
ಕೋಟಿ ಕೋಟಿ ಪಂಗನಾಮ ಹಾಕ್ತಾ ಇದ್ದಾರೆ, ಬೋಗಸ್ ಸರ್ವೆ ಮಾಡ್ತಾ ಇದ್ದಾರೆ. ಇದು ತನಿಖೆ ಆಗಲೇಬೇಕು. ಬಹಳ ಗಂಭೀರವಾದಂತಹ ವಿಚಾರ. ಜನ ನಗ್ತಾರ್ರಿ ಈ ಲೆಕ್ಕನ ಕೇಳಿದ್ರೆ. ಕೋಟಿ ಕೋಟಿ ಲೆಕ್ಕ ತೋರಿಸ್ತಾ ಇದ್ದೀರಿ, ಜೆನ್ಯೂನ್ ಇದೆಯಾ ಒಂದಾದ್ರೂ ಇದರಲ್ಲಿ? ಸರ್ಕಾರ ಗಂಭೀರವಾಗಿ ತಗೋಬೇಕು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ನೇರ ಸಂಪರ್ಕದಲ್ಲಿದ್ದಾರೆ. ಮುತ್ತಪ್ಪ, ನಾವು ಈ ಎಲ್ಲ ವಿವರಣೆಯನ್ನು ನೀಡ್ತಾ ಇದ್ವಿ, ಜನರಿಗೆ ಅರ್ಥ ಆಗಲಿ, ಸರ್ಕಾರ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಳಿ ಅಂತ ಹೇಳಿ. ಯಾವ ರೀತಿ ಇಲ್ಲಿ ಕಳ್ಳಾಟಗಳು ನಡೀತಾ ಇದೆ ಅಂತ? ಶ್ರೀಪಾದ್, ಈಗ ಈ ಒಂದು ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಕೆದಕದಷ್ಟು ಕೂಡ ಸಾಕಷ್ಟು ಅನುಮಾನ ಹುಟ್ಟು ಹಾಕುವಂತಹ ಒಂದು ಅಂಶಗಳು ಕೂಡ ಹೊರ ಬರ್ತಾ ಇದೆ. ಇಷ್ಟು ದಿನಗಳ ಕಾಲ ಬಿಬಿಎಂಪಿ ಅಧಿಕಾರಿಗಳೇ ಹೋಗಿ ಬೋಗಸ್ ಸಮೀಕ್ಷೆನ ಮಾಡ್ತಾರೆ ಅಂತ ನಾವು ಅನ್ಕೊಂಡಿದ್ವಿ. ಆದರೆ ಈಗ ಬಿಬಿಎಂಪಿಯ ಪೌರ ಕಾರ್ಮಿಕರ ಮುಖಾಂತರವಾಗಿ ಹೋಗಿ ಈ ಸಮೀಕ್ಷೆ ಮಾಡ್ತಿರೋದು ಸ್ವತಃ ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷರಿಗೆ ಒಪ್ಕೊಂಡಿದ್ದಾರೆ. ಜೊತೆಗೆ ಈ ಒಂದು ಖರ್ಚು ಮಾಡಿರುವಂತಹ ಲೆಕ್ಕವನ್ನು ನೋಡ್ತಾ ಹೋದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಪಡುವಂತಹ ಲೆಕ್ಕ. ಒಂದು ಕಡೆ ಇವರು 3,60,00,000 ರೂಪಾಯಿ ಇದುವರೆಗೂ ಕೂಡ ಈ ಒಂದು ಸಮೀಕ್ಷೆಗೆ ಖರ್ಚು ಮಾಡಿದಾರಂತೆ. ಅಂದ್ರೆ ಆ ಒಂದು ಸ್ಟಿಕ್ಕರ್ಗಳನ್ನ ಮುದ್ರಣ ಮಾಡೋದಕ್ಕೆ ಪ್ರತಿ ಸ್ಟಿಕ್ಕರ್ಗೆ ₹2 ಖರ್ಚು ಮಾಡಿದ್ರೆ ₹5 ಅದನ್ನ ಅನ್ಸೋರಿಗೆ ಕೊಟ್ಟಿದ್ದಾರಂತೆ ಈ ಅಧಿಕಾರಿಗಳಿಗೆ. ಅದರ ಜೊತೆಗೆ 2 ಶಾರ್ಟ್ ಫಿಲ್ಮ್ ಮಾಡೋದಕ್ಕೆ ₹50 ಲಕ್ಷ ಖರ್ಚು ಮಾಡಿದ್ದಾರೆ. ಅದರ ಜೊತೆಗೆ ಜನರಲ್ಲಿ ಜಾಗೃತಿ ಮೂಡಿಸ್ತೀವಿ ಅಂತ ಹೇಳ್ಬಿಟ್ಟು 7 ದಿನಗಳ ಕಾಲ 14 ಆಟೋಗಳಲ್ಲಿ 28 ಕ್ಷೇತ್ರಗಳಲ್ಲಿ ನಾವು ಕಂಪ್ಲೀಟ್ ಆಗಿ ಜನರನ್ನ ಅನೌನ್ಸ್ ಮಾಡುವ ಮೂಲಕ ನಾವು ಜಾಗೃತಿ ಮೂಡಿಸಿದ್ವಿ ಅಂತ ಹೇಳಿ ಅದಕ್ಕೆ ₹50 ಲಕ್ಷ ಖರ್ಚು ಮಾಡಿದಾರಂತೆ. ಅಂದ್ರೆ ಇದು ಯಾವ ಲೆಕ್ಕನೂ ಕೂಡ ನಂಬೋಕೆ ಸಾಧ್ಯವಾಗದಿರುವಂತಹ ಲೆಕ್ಕವನ್ನ ಈಗ ಬಿಬಿಎಂಪಿ ಕೊಡ್ತಾ ಇದೆ. ಅದು ಕೂಡ ಇದೇ ಬಿಬಿಎಂಪಿಯವರು ಬ್ಲಾಕ್ ಲಿಸ್ಟ್ಗೆ ಹಾಕಿದಂತಹ ಒಂದು ಸಂಸ್ಥೆಗೆ ಕೊಟ್ಟಿರೋದು ನಿಜಕ್ಕೂ ಕೂಡ ಆಶ್ಚರ್ಯ ಪಡುವಂತಹ ವಿಚಾರ. ಸದ್ಯಕ್ಕೆ ಬಿಬಿಎಂಪಿಯ ಈ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಸಮಾಜ ಕಲ್ಯಾಣ ಇಲಾಖೆ ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕು ಅನ್ನೋದು ಕೂಡ ಈಗ ಸಾರ್ವಜನಿಕರ ಒಂದು ಕೂಗಾಗಿರುವಂತದ್ದು. ಈ ಆಯೋಗದ ಅಧ್ಯಕ್ಷರಾಗಿರುವಂತಹ ನಾಗಮೋಹನ್ ದಾಸ್ ಅವರು, ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಕೂಡ ಇದರ ಬಗ್ಗೆ ತನಿಖೆ ಮಾಡಬೇಕು. ಯಾಕಂದ್ರೆ ದುಡ್ಡು ಖರ್ಚಾಗ್ತಾ ಇದೆ, ಆದ್ರೆ ಸತ್ಯಾಂಶ ಮಾತ್ರ ಬೆಳಕಿಗೆ ಬರ್ತಾ ಇಲ್ಲ. ಸತ್ಯಾಂಶ ತೆಗೆದುಕೊಳ್ಬೇಕಾದ ಅಧಿಕಾರಿಗಳು ಪೌರಕರ್ಮಿ ಮುಖಾಂತರವಾಗಿ ಹೋಗ್ಬಿಟ್ಟು ಮನೆ ಮನೆಗೆ ಸಮೀಕ್ಷೆ ಮಾಡ್ತಿರೋದು ನಿಜಕ್ಕೂ ಕೂಡ ಇದೊಂದು ಆಶ್ಚರ್ಯ ಪಡುವಂತಹ ವಿಚಾರ. ಯಾವ ಆಧಾರದ ಮೇಲೆ ಸರ್ಕಾರ ಒಳ ಮೀಸಲಾತಿ ಕೊಡ್ತಾ ಇದೆ ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ಈಗ ಪೌರ ಕಾರ್ಮಿಕರನ್ನು ಹೋಗ್ಬೇಕು, ಸ್ಟಿಕ್ಕರ್ ಅಂಟಿಸಬೇಕು, ಇಲ್ಲದೆ ಹೋದ್ರೆ ಅವ್ರನ್ನ ಕೆಲಸದ ತೆಗಿತೀವಿ ಅಂತ ಹೇಳಿ ವಾರ್ನ್ ಮಾಡ್ತಿರೋದು ಈಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಸದ್ಯಕ್ಕೆ ಇವರು ಒಂದ್ ಕಡೆ ದುಡ್ಡನ್ನು ಖರ್ಚು ಮಾಡ್ತಿರೋದು ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಸಮೀಕ್ಷೆ ಮೇಲೆ ಅನುಮಾನ ಹುಟ್ಟು ಹಾಕುವಂತ ಮಾಡಿದೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮುತ್ತಪ್ಪ ಮಾಹಿತಿಗಾಗಿ. ಬಂದಿಲ್ಲ, ನಾನು ಕೇಳಿ ಪರಿಶಿಷ್ಟ ಜಾತಿ ಸಮೀಕ್ಷೆಯ ಕರ್ಮಕಾಂಡ ಬಟಾ ಬಯಲಾಗ್ತಾ ಇದೆ. ಎಸ್ಸಿ ಸಮೀಕ್ಷೆಯಲ್ಲಿ ಅಧಿಕಾರಿಗಳ ಕರಾಮತ್ತು ಕೂಡ ಈಗ ಬಟಾ ಬಯಲಾಗ್ತಾ ಇದೆ. ಹೊರ ರಾಜ್ಯದ ಜನರು ಕೂಡ ಪಟ್ಟಿಯಲ್ಲಿ ಸೇರಿದ್ದು ಹೇಗೆ? ಹೊರ ರಾಜ್ಯದವರು ನಮ್ಮ ರಾಜ್ಯದ ಈ ಒಂದು ಸಮೀಕ್ಷೆಯಲ್ಲಿ ಆಡ್ ಆಗಿದ್ದಾರೆ. ರಿಪಬ್ಲಿಕ್ ಕನ್ನಡದಿಂದ ಮತ್ತೊಂದು ಎಕ್ಸ್ಪೋಸ್. ಯಾವ ರೀತಿ ಕರಾಮತ್ತು ನಡೆದಿದೆ, ಅಧಿಕಾರಿಗಳ ಕರಾಮತ್ತು ಇಲ್ಲಿ ಯಾವ ರೀತಿ ವರ್ಕೌಟ್ ಆಗಿದೆ? ಎಸ್ಸಿ ಸಮೀಕ್ಷೆಯಲ್ಲಿ ಅಧಿಕಾರಿಗಳ ಕರಾಮತ್ತು, ಹೊರ ರಾಜ್ಯದ ಜನರು ಪಟ್ಟಿಯಲ್ಲಿ ಸೇರಿದ್ದು ಹೇಗೆ? ರಿಪಬ್ಲಿಕ್ ಕನ್ನಡ ಮತ್ತೊಂದು ಇವರ ಕಳ್ಳಾಟವನ್ನ ಬಯಲು ಮಾಡ್ತಾ ಇದೆ. ಏನದು ಬನ್ನಿ ನೋಡೋಣ. ಎಸ್ಸಿ ಸಮೀಕ್ಷೆಯಲ್ಲಿ ಅಧಿಕಾರಿಗಳು ಕಳ್ಳಾಟವನ್ನ ಆಡಿರುವಂತದ್ದು ಗೊತ್ತಾಗ್ತಾ ಇದೆ. ಇವರ ಕರಾಮತ್ತೀಗ ಬಟಾ ಬಯಲಾಗಿದೆ. ವೀಕ್ಷಕರೇ, ಹೊರ ರಾಜ್ಯದವರು ನಮ್ಮ ರಾಜ್ಯದ ಸಮೀಕ್ಷೆಯಲ್ಲಿ ಸೇರ್ಪಡೆಯಾಗಿದ್ದಾರೆ. ನೋಡಿ, ಹೊರ ರಾಜ್ಯದ ಪರಿಶಿಷ್ಟರು ರಾಜ್ಯದ ಪಟ್ಟಿಗೆ ಸೇರ್ಪಡೆಯಾಗಿದ್ದಾರೆ. ಆಂಧ್ರ, ತಮಿಳುನಾಡು ಭಾಗದವರನ್ನ ಎಸ್ಸಿಗೆ ನಮ್ಮ ರಾಜ್ಯದ ಲಿಸ್ಟ್ ನಲ್ಲಿ ಸೇರ್ಪಡೆ ಮಾಡಿದ್ದಾರೆ. ಹಳೆ ಆಪ್ನಲ್ಲಿ 1623 ಪರಿಶಿಷ್ಟ ಜಾತಿ ಕುಟುಂಬಗಳ ಸಮೀಕ್ಷೆ ಆಗಿದ್ದು, ಹೊಸ ಆಪ್ನಲ್ಲಿ 2264 ಕುಟುಂಬಗಳ ಅಪ್ಲೋಡ್. ಹೆಚ್ಚುವರಿಯಾಗಿ 641 ಕುಟುಂಬಗಳು ಪಟ್ಟಿಗೆ ಸೇರ್ಪಡೆಯಾಗಿದೆ. ಎಷ್ಟು? 641 ಕುಟುಂಬಗಳು ಹೆಚ್ಚುವರಿಯಾಗಿ ಸೇರ್ಪಡೆಯಾಗಿದ್ದು. ಕರ್ತವ್ಯ ಲೋಪ ಎಸಗಿದ ಕಂದಾಯ ಅಧಿಕಾರಿ ಕವಿತಾ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ. ಹೊರಗಿನ ರಾಜ್ಯದವರನ್ನ ನಮ್ಮ ರಾಜ್ಯದ ಲಿಸ್ಟ್ ಅಲ್ಲಿ ಸೇರ್ಪಡೆ ಮಾಡೋದಕ್ಕೆ ಕಾರಣೀಕರ್ತರಾಗಿರುವಂತಹ ಅಧಿಕಾರಿಗಳು
ವಸಂತನಗರ ಉಪವಿಭಾಗದ ಅಧಿಕಾರಿ ಕವಿತಾ ಅವರನ್ನ ಅಮಾನತು ಮಾಡಲಾಗಿದೆ. ಕಾರಣ ಇವರು ಪಕ್ಕದ ಆಂಧ್ರ ತಮಿಳುನಾಡು SC ಅವರನ್ನ ನಮ್ಮ ರಾಜ್ಯದ SC ಲಿಸ್ಟಲ್ಲಿ ಸೇರಿಸ್ತಾರೆ. ಎಂಥ ನಿರ್ಲಕ್ಷ್ಯ, ಎಂಥ ಕಳ್ಳಾಟ, ಎಂಥ ಖರಾಮತ್ತು. ಇದಕ್ಕೂ ಏನಾದರೂ ಒಂದು ರೀಸನ್ ಇರುತ್ತಲ್ಲ. ನಿಮ್ಮನ್ನ ನಮ್ಮ ರಾಜ್ಯದ ಲಿಸ್ಟಲ್ಲಿ ಸೇರಿಸ್ತೀನಿ, ನನಗೆ ಇಂತಿಷ್ಟು ದುಡ್ಡು ಕೊಡಿ ಅಂತ ದುಡ್ಡು ಹೊಡೆದಿದ್ರೆ ಯಾವನು ಗೊತ್ತು. ಈ ರೀತಿಯ ಕಳ್ಳಾಟಗಳು ಕೂಡ ಆಚೆ ಬಂದಿರೋದು. ಒಳ ಮೀಸಲಾತಿ ಸರ್ವೆಯ ಕರ್ಮಕಾಂಡದ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರ ವರದಿಯಿಂದ ಇದೀಗ ಮತ್ತೊಬ್ಬ ಅಧಿಕಾರಿಯ ತಲೆದಂಡಾಗಿ ಈ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಒಳ ಮೀಸಲಾತಿ ಸರ್ವೆಯಲ್ಲಿ ಅಧಿಕಾರಿಗಳ ಕಳ್ಳಾಟ. ಕಂದಾಯ ಪರಿವೀಕ್ಷಕಿ ಕವಿತಾಗೆ ಅಮಾನತು ಶಿಕ್ಷೆ. ಒಳ ಮೀಸಲಾತಿ ಸಮೀಕ್ಷೆ ಹೆಸರಿನಲ್ಲಿ ಮನೆ ಮನೆಗೆ ಸ್ಟಿಕ್ಕರ್ ಅಂಟಿಸಿ ಕಳ್ಳಾಟ ಆಡಿದ್ದವರಿಗೆ ಡವಡವ ಶುರುವಾಗಿದೆ. ಪರಿಶಿಷ್ಟ ಜಾತಿ ಸರ್ವೆಯಲ್ಲಿ ಕರ್ತವ್ಯ ಲೋಪ ಎಸಗಿದ ಕಂದಾಯ ಪರಿವೀಕ್ಷಕಿ ಕವಿತಾ ಅಮಾನತು ಆಗಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. SC ಒಳ ಮೀಸಲಾತಿ ಸರ್ವೆಯ ಮೇಲ್ವಿಚಾರಕಿಯಾಗಿದ್ದ ಕವಿತಾ ನೆರೆ ರಾಜ್ಯದ ಪರಿಶಿಷ್ಟ ಜಾತಿಯ ಜನರನ್ನ ರಾಜ್ಯದ ಪಟ್ಟಿಗೆ ಸೇರಿಸಿರೋದು ಸಾಬೀತಾಗಿದೆ. ನೆರೆ ರಾಜ್ಯಗಳಾದ ಆಂಧ್ರ, ತಮಿಳುನಾಡು, ತೆಲಂಗಾಣ ರಾಜ್ಯದ ಜನರನ್ನ ಈ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಬಿತ್ತರಿಸಿದ ಈ ವರದಿಗೆ ಈಗಾಗಲೇ 4 ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದಾರೆ. ಈ ಹಿಂದೆ ಇತರೆ ರಾಜ್ಯದ ಪರಿಶಿಷ್ಟ ಜಾತಿ ಜನರನ್ನ ಹಳೆ ಆಪ್ನಲ್ಲಿ ನಾನ್ SC ಹೌಸ್ ಹೋಲ್ಡ್ಸ್ ಎಂದು ಪರಿಗಣಿಸಲಾಗಿತ್ತು. ಆದರೆ ಹೊಸ ಆಪ್ನಲ್ಲಿ ಗಣತಿದಾರರು ಅಂತಹ ಕುಟುಂಬಗಳನ್ನ ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿ ಕುಟುಂಬಗಳೆಂದು ಪರಿಗಣಿಸಿ ಹೊಸ ಆಪ್ನಲ್ಲಿ ಫೋಟೋ ತೆಗೆದು ಅಪ್ಲೋಡ್ ಮಾಡಿರುವುದು ಸಾಬೀತಾಗಿದೆ. ಇನ್ನು ಕೇಂದ್ರ ಕಚೇರಿಯಿಂದ ನೀಡಿರುವ ವರದಿಯನ್ನು ಗಮನಿಸಿದಾಗ 1623 ಪರಿಶಿಷ್ಟ ಜಾತಿ ಕುಟುಂಬಗಳು ಹಳೆ ಆಪ್ನಲ್ಲಿ ಸಮೀಕ್ಷೆ ಆಗಿದ್ದು, ಹೊಸ ಆಪ್ನಲ್ಲಿ 2264 ಪರಿಶಿಷ್ಟ ಜಾತಿ ಕುಟುಂಬಗಳನ್ನು ಅಪ್ಲೋಡ್ ಮಾಡಿದ್ದಾರೆ. ಇದರಿಂದ 641 ಕುಟುಂಬಗಳು ಹೆಚ್ಚುವರಿಯಾಗಿ ಪರಿಶಿಷ್ಟ ಜಾತಿ ಕುಟುಂಬಗಳ ಪಟ್ಟಿಗೆ ಸೇರ್ಪಡೆಯಾಗಿರುವುದು ವರದಿಯಲ್ಲಿ ಕಂಡುಬಂದಿದೆ. ಹೀಗಾಗಿ ಕರ್ತವ್ಯ ಲೋಪ ಅಡಿಯಲ್ಲಿ ಕವಿತಾರನ್ನ ಅಮಾನತು ಮಾಡಲಾಗಿದೆ. ಒಟ್ನಲ್ಲಿ ರಿಪಬ್ಲಿಕ್ ಕನ್ನಡ ಒಳ ಮೀಸಲಾತಿಯ ಮತ್ತೊಂದು ಕರ್ಮಕಾಂಡವನ್ನು ಬಯಲು ಮಾಡಿದ್ದು, ಇದೀಗ ಮತ್ತೊಬ್ಬರು ಅಧಿಕಾರಿ ಸಸ್ಪೆಂಡ್ ಆಗಿದ್ದಾರೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ಈಗ ನೇರ ಸಂಪರ್ಕದಲ್ಲಿ ವೀರೇಶ್, ಒಂದೊಂದೇ ಕಳ್ಳಾಟಗಳು ಆಚೆ ಬರ್ತಾ ಇದೆ. ಸರ್ವೆ ಮಾಡಿದ್ದೆ ಬೋಗಸ್, ಅದರಲ್ಲಿ ಕೋಟಿ ಕೋಟಿ ದುಡ್ಡು ಹೊಡೆದಿರೋದು ಕೂಡ ಈಗ ಆಚೆ ಬರ್ತಾ ಇರುವಂಥದ್ದು. ಇದರ ಮಧ್ಯೆ ಈ ಅಧಿಕಾರಿಗಳು ಕೂಡ ಕರಾಮತ್ತು ತೋರಿಸಿರೋದು. ಇವರ ಉದ್ದೇಶ ಏನಾಗಿತ್ತು, ಏನೆಲ್ಲ ವಿಚಾರಗಳು ಗೊತ್ತಾಗ್ತಾ ಇದೆ? ಶ್ರೀಪಾದ್ ಪಟೇಲ್ ಸ್ಟಿಕ್ಕರ್ ಅಂಟಿಸುವ ಅಂದ್ರೆ ಒಳ ಮೀಸಲಾತಿಯ ಸಮೀಕ್ಷೆ ಬೋಗಸ್ ಸರ್ವೇಸಿಯ ಮತ್ತೊಂದು ಕರ್ಮಕಾಂಡ ರಿಪಬ್ಲಿಕ್ ಕಾಂಡ ತೆರೆದಿಟ್ಟಿದೆ. ಅಂದ್ರೆ ಹೊರ ರಾಜ್ಯದವರ SC ಜನಾಂಗದವರನ್ನ ನಮ್ಮ ರಾಜ್ಯದ SC ಅಂತೇನೋ ಸೇರ್ಪಡೆಗೊಳಿಸಿದ್ದಾರೆ. ಯಾಕಂದ್ರೆ BBMP ಇದನ್ನ ಸ್ಪಷ್ಟಪಡಿಸಿದೆ. ಅಂತ ಅಧಿಕಾರಿಯನ್ನ ಅಂದ್ರೆ ಕವಿತಾ, ಕಂದಾಯ ಪರಿವೀಕ್ಷಕಿ ಕವಿತೆಯನ್ನ ಇದೀಗ ಸಸ್ಪೆಂಡ್ ಮಾಡಿದ್ದಾರೆ. ಪೂರ್ವ ವಲಯದ 6 ವಿಧಾನಸಭಾ ಕ್ಷೇತ್ರದಲ್ಲಿ ಈ ಒಂದು ಸ್ಟಿಕ್ಕರ್ ಅಂಟಿಸುವ ಕೆಲಸ ನಡೆದಿದೆ. ಅಲ್ಲಿ ವರ್ಲ್ಡ್ ಆಪ್ ಅಲ್ಲಿ 1600 ಸಮಥಿಂಗ್ ಈ ಹಿಂದೆ ಸಮೀಕ್ಷೆ ನಡೆದಿತ್ತು. ಅಂದ್ರೆ SC ಜನಾಂಗದವರು ಇದರಂದು ಗೊತ್ತಾಗಿದೆ. ಅದಾದ ನಂತರ ಹೊಸ ಆಪ್ ನಲ್ಲಿ 2200 ಸಮಥಿಂಗ್ ಆಗಿದಂತೇನೋ ಒಂದ್ ಕಡೆ ನಮೂದ ಮಾಡಿರ್ತಾರೆ, ಅಪ್ಲೋಡ್ ಮಾಡಿರ್ತಾರೆ. ಸುಮಾರು ಒಂದು 641ಕ್ಕೂ ಹೆಚ್ಚು ಅಂಕಿ ಅಂಶಗಳು ವ್ಯತ್ಯಾಸ ಕಂಡು ಬರ್ತವೆ. BBMP ಅಧಿಕಾರಿಗಳು ಇದನ್ನ ಗಮನಿಸ್ತಾರೆ. ಯಾಕೆ ಅಂಕಿ ಅಂಶಗಳು ವ್ಯತ್ಯಾಸ ಕಂಡು ಬಂದಂತೇನೋ ಪರಿಶೀಲನೆ ಮಾಡಿದಾಗ ಕವಿತೆ ಅವರು ಎಡವಟ್ಟು ಮಾಡಿದ್ರು ಬೆಳಕೆ ಬಂದಿದೆ. ಹೀಗಾಗಿ ಆ ಒಂದು ಅಧಿಕಾರಿಯನ್ನ ಈಗ ಅಮಾನತು ಮಾಡಿದ್ದಾರೆ. ಬಟ್ ಇದು ಪೂರ್ವ ವಲಯದ 6 ವಿಧಾನಸಭಾ ಕ್ಷೇತ್ರದ ಈ ಕತೆ. ಆದ್ರೆ ಬೇರೆ ವಿಧಾನಸಭಾ ಕ್ಷೇತ್ರದ ಪರಿಸ್ಥಿತಿ ಯಾವ ರೀತಿ ಇರುತ್ತೆ? ಯಾಕಂದ್ರೆ ಬೆಂಗಳೂರಲ್ಲಿ 28 ವಿಧಾನಸಭಾ ಕ್ಷೇತ್ರ ಇದೆ, ಅಲ್ಲೆಲ್ಲ ಈ ಸ್ಟಿಕ್ಕರ್ ಅಂಟಿಸುವ ಕೆಲಸ ಆಗಿದೆ. ಒಟ್ಟು 34 ಲಕ್ಷ ಮನೆಗಳಿದಾವೆ, ಅಲ್ಲೆಲ್ಲ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಎಷ್ಟು ಹೊರ ರಾಜ್ಯದವರು ಸೇರ್ಪಡೆ ಆಗಿದ್ದಾರೆ? ಯಾಕಂದ್ರೆ 6 ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 6 ಹೆಚ್ಚಾದ್ರೆ ಬೇರೆ ವಿಧಾನಸಭಾ ಕ್ಷೇತ್ರದಲ್ಲಿ ಜಾಸ್ತಿ ಆಗಿರ್ಬೋದು. ಇದರ ಬಗ್ಗೆ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಇದೊಂದು ಪಕ್ಕಾ ಬೋಗಸ್ ಸರ್ವೆ. ರಿಪಬ್ಲಿಕ್ ಕಾಂಡ ಸ್ಟಾರ್ಟಿಂಗ್ ಇಂದ ವರದಿಯನ್ನು ಬಿತ್ತರ ಮಾಡ್ತಿದೆ. ಒಂದ್ ಕಡೆ ತಳ್ಳೋ ಗಾಡಿಗೆ ಸ್ಟಿಕ್ಕರ್ ಅಂಟಿಸ್ತಿದ್ದಾರೆ, ಒಂದ್ ನಿಂತ ಗಾಡಿಗೆ ಸ್ಟಿಕ್ಕರ್ ಅಂಟಿಸ್ತಿದ್ದಾರೆ. ಈಗ ಸ್ಟಿಕ್ಕರ್ ಅಂಟಿಸುವ ಕೆಲಸಕ್ಕೆ ಇವರು ದುಡ್ಡು ಹೊಡೆಯೋಕೆ ಈ ಒಂದು ಸ್ಟಿಕ್ಕರ್ ಅಂಟಿಸುವ ಕೆಲಸಕ್ಕೆ ಮುಂದಾದ್ರೆ ಎಂಬುದು ಒಂದ್ ಕಡೆ ಪ್ರಶ್ನೆ ಮೂಡುತ್ತೆ. ಇದರ ಬಗ್ಗೆ ಸರ್ಕಾರ ಸಮಗ್ರವಾಗಿ ತನಿಖೆ ಆಗ್ಬೇಕು. ಎಲ್ಲೆಲ್ಲಿ ಇಂತ ಅಧಿಕಾರಿಗಳು ತಪ್ಪು ಮಾಡಿದಾರೋ, ಇವರು ಹಿಂದೆ ಏನಾದ್ರು ಹಣ ಇಸ್ಕೊಂಡು ಅವರು ನಮ್ಮ ರಾಜ್ಯದವರಂತ ಸೇರ್ಪಡೆ ಮಾಡಿದ್ದಾರೆ ಎಂಬುದರ ಬಗ್ಗೆ ತನಿಖೆ ಆಗ್ಬೇಕು. ಯಾಕಂದ್ರೆ ಇದು ಬೋಗಸ್ ಸರ್ವೆ ಎಂಬುದು ರಿಪಬ್ಲಿಕ್ ಕಾಂಡ ತೆರೆದಿಟ್ಟಿದೆ. ಇದೀಗ ಮತ್ತೊಂದು ಕರ್ಮಕಾಂಡ ಬಯಲಾಗಿದೆ. ಇಂಥ ಅಧಿಕಾರಿಗಳು ಎಲ್ಲೆಲ್ಲಿ ಇದ್ದಾರೆ, ಯಾವ ಪರಿ ಈ ಒಂದು ಸಮೀಕ್ಷೆ ಮಾಡಿದ್ದಾರೆ, ಎಲ್ಲವನ್ನು ಪತ್ತೆ ಹಚ್ಚಬೇಕಾಗತ್ತೆ. ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ವೀರೇಶ್ ಮಾಹಿತಿಗಾಗಿ.
ಈಗ ಬ್ಯಾಕ್ ರಾಜ್ಯದಲ್ಲಿ ಬೋಗಸ್ ಸಮೀಕ್ಷೆ ಬಿರುಗಾಳಿ ಎದ್ದಿದೆ. ಕೆಲವು ಮನೆಗಳಲ್ಲಿ ಗಣತಿ ನಡೆಸಿರುವಂತಹ ಸಿಬ್ಬಂದಿ ಇನ್ನು ಕೆಲವು ಮನೆಗಳಲ್ಲಿ ನಡೆಸಿಯೇ ಇಲ್ಲ. ಬಹುತೇಕ ಮನೆಗಳಲ್ಲಿ ನೋ ಸರ್ವೆ. ದಾವಣಗೆರೆಯಲ್ಲಿ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸಿದೆ. ಮತ್ತೆ ಕೆಲವು ಕಡೆ ಒಂದೇ ಕಡೆ ಕುಳಿತು ಜನಗಣತಿ, ಸರ್ಕಾರದ ಜಾತಿ ಜನಗಣತಿ ವಿರುದ್ಧವೇ ಅನುಮಾನ ವ್ಯಕ್ತವಾಗ್ತಾ ಇದೆ. ಇವರು ಮಾಡಿದಾದ್ರೂ ಹೇಗೆ ಗಣತಿನ? ಕೆಲವು ಕಡೆ ಒಂದೇ ಕಡೆ ಕುಳಿತು ಜನಗಣತಿ ಮಾಡಿದರೆ, ಕೆಲವು ಕಡೆ ಮನೆಗೆ ಹೋಗಿದ್ದಾರೆ. ಬೆರಳೆಣಿಕೆಯಷ್ಟು ಮನೆಗೆ. ನಿಜಕ್ಕೂ ಕೂಡ ಜಾತಿ ಗಣತಿ ಕಾರ್ಯ ಸರಿಯಾದ ಕ್ರಮದಲ್ಲಿ ನಡೆದಿದೆಯಾ ಅಂತನ್ನುವಂತಹ ರಿಯಾಲಿಟಿ ಚೆಕ್ ಅಲ್ಲಿ ಮಾತಾಡಿಸ್ತಾ ಹೋಗ್ತೇನೆ. ಇಲ್ಲಿ ಒಂದು ಕುಟುಂಬಸ್ಥರು ಕೂಡ ಇದ್ದಾರೆ. ಅವರು ಕೂಡ ಆಧಾರ್ ಕಾರ್ಡ್ ಇಟ್ಕೊಂಡಿರ್ತಾರೆ. ಯಾಕೆ ಆಧಾರ್ ಕಾರ್ಡ್ ಇಟ್ಕೊಂಡಿದ್ದೀರಿ? ನೀವು ಬಂದ್ರಲ್ಲ ಅದಕ್ಕೆ ಹೌದಾ? ಓಕೆ. ಈ ಜಾತಿ ಗಣತಿ ಮಾಡುವಂತವ್ರು ಬಂದಿದ್ರ ನಿಮ್ ಮನೆಗೆ? ನಮ್ಮ ಮನೆಗ್ ಬರ್ಲಿಲ್ಲ ಸರ್. ಅಲ್ಲೊಂತಾವ್ ಕುತ್ಕೋತಾರೆ, ಅಲ್ಲೊಂತಾವ್ ಕುತ್ಕೋತಾರೆ, ಎಲ್ಲ ಬನ್ನಿ ಬನ್ನಿ ಅಂತ ಮಾಡ್ತಾರೆ. ನಾನು ಹೋದೆ, ಸರ್ವರ್ ಸಿಗ್ತಾ ಇಲ್ಲ ಅಂದ್ರು. ಅಂದ್ರೆ ನಿಮ್ ಮನೆಗ್ ಬರಲ್ಲ, ಒಂದ್ ಕಡೆ ಕೂತ್ಕೋತಾರೆ? ಹೌದು ಸರ್, ಒಂದ್ ಕಡೆ ಕುತ್ಕೋತಾರೆ. ನಾನ್ ಹೋದೆ, ಸರ್ವರ್ ಇಲ್ಲ, ಇವತ್ತು ನಾಳೆ ಬರ್ತೀವಿ ಅಂದ್ರು. ನಾನ್ ಕೆಲ್ಸಕ್ಕೆ ಹೊರಟೆ. ಓಕೆ. ಈಗ ಮತ್ತೆ ನೀವು ನಿಮ್ಮ ಅದಕ್ಕೆ ಗಣತಿ ಮಾಡಿಸ್ಲಿಲ್ಲ ಸರ್. ಓಕೆ. ಈಗ ಏನ್ ಮಾಡ್ತೀರಿ? ಯಾಕಂದ್ರೆ ಮಾಡಿಸ್ಬೇಕು. ನಿಮ್ಮಂತವ್ರು ನಮ್ಗ್ ತಿಳುವಳಿಕೆ ಎಲ್ಲ ಮಾಡ್ಸಿಲ್ಲ. ನೀವ್ ಹೇಳಿ ಮಾಡಿಸ್ಬೇಕು. ಅಂದ್ರೆ ನಿಮ್ ಮನೆಗ್ ಬಂದಿಲ್ಲ? ಓಕೆ. ಹೊರಗಡೆ ಬಂದಿದ್ರು, ಆದ್ರೆ ನೀವು ಹೋದಾಗ ಸರ್ವರ್ ಸಮಸ್ಯೆ ಅಂತ ಹೇಳಿದ್ದಾರೆ. ಇವ್ರು ಹೇಳ್ತಾ ಇರುವಂತ ಮಾತಿನ ಪ್ರಕಾರ ಆದ್ರೆ ಆ ಗ್ರಾಮಕ್ಕೇನೋ ಬಂದಿದ್ರು, ಆದ್ರೆ ಸರ್ವರ್ ಸಮಸ್ಯೆ ಅಂತನ್ನುವಂತ ಕಾರಣಕ್ಕೆ ನಮ್ಮ ಗಣತಿ ಆಗಿಲ್ಲ, ಒಂದು ಕಡೆ ಕೂತ್ಕೊಂಡು ಕೆಲಸ ಮಾಡಿದ್ದಾರೆ ಅಂತನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಒಟ್ಟಾರೆಯಾಗಿ ಇದನ್ನ ಗಮನಿಸೋದಾದ್ರೆ ಈ ಒಂದು ಗಣತಿ ಕಾರ್ಯದ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಕೂತ್ಕೊಳ್ಳುವಂಥದ್ದು, ಅಲ್ಲಿಗೆ ಆ ಮನೆಯವರನ್ನ ಕರೆಸುವಂತಹ ಕೆಲಸಗಳು ಕೆಲವು ಕಡೆ ಆಗಿದೆ. ಮತ್ತೆ ಕೆಲವು ಮನೆಗಳಲ್ಲಿ ನೇರವಾಗಿ ಅವರ ಮನೆಗೆ ಕೂಡ ತೆರಳಿ ಗಣತಿ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಅಂತನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಸಾಕಷ್ಟು ಸಂದರ್ಭಗಳಲ್ಲಿ ಹಿಂದೆ ಬೆಂಗಳೂರಿನಲ್ಲಿ ಕೂಡ ಅವರ ಮನೆಯಲ್ಲಿ ಇಲ್ಲದೆ ಇದ್ರೂ ಕೂಡ ಅವರ ಮನೆಗೆ ಹೋಗಿ ಸ್ಟಿಕ್ಕರ್ ಅನ್ನು ಅಂಟಿಸಿ ಗಣತಿ ಕಾರ್ಯ ಮುಗಿದಿದೆ ಅಂತನ್ನುವಂತಹ ಒಂದಷ್ಟು ಕಳ್ಳಾಟವನ್ನು ಕೂಡ ಸಿಬ್ಬಂದಿಗಳು ಮಾಡಿದ್ರು. ಅದು ಕೂಡ ರಿಪಬ್ಲಿಕ್ ಕನ್ನಡ ಬಯಲು ಮಾಡಿತ್ತು. ಈಗ ಅದೇ ರೀತಿಯಲ್ಲಿ ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡಿದಂತಹ ಸಂದರ್ಭದಲ್ಲಿ ಒಟ್ಟಾರೆಯಾಗಿ ಇದನ್ನು ಗಮನಿಸೋದಾದ್ರೆ ಕೆಲವು ಕಡೆಗಳಲ್ಲಿ ಸರಿಯಾದ ಕ್ರಮದಲ್ಲಿ ಗಣತಿ ಆಗಿದೆ, ಆದ್ರೆ ಇನ್ನೂ ಕೆಲವು ಕಡೆಗಳಲ್ಲಿ ಸರಿಯಾದ ಕ್ರಮದಲ್ಲಿ ಆಗಿಲ್ಲ. ಅಂತಂದ್ರೆ ಶೇಕಡ ಎಷ್ಟು % ಸರಿಯಾದ ರೀತಿಯಲ್ಲಿ ಆಗಿದೆ ಅಂತನ್ನುವಂಥದ್ದು ಕೂಡ ಇನ್ನೂ ಅನುಮಾನಕ್ಕೆ ಕಾರಣವಾಗಿದೆ. ಮಹದೇವಸ್ವಾಮಿ ಕುರುಣಗಲ್, ರಿಪಬ್ಲಿಕ್ ಕನ್ನಡ, ರಾಮನಗರ. ವೆಲ್ಕಮ್ ಬ್ಯಾಕ್. ಕರಾವಳಿಯ ಜನರು ನೋಡಲೇಬೇಕಾದಂತಹ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಹಿಂದೂ ನಾಯಕನ ಮೊಬೈಲಲ್ಲಿ ಅಶ್ಲೀಲ ವಿಡಿಯೋ. ಕರಾವಳಿ ಭಾಗದ ರಾಜಕಾರಣಿಯ ಅಶ್ಲೀಲ ವಿಡಿಯೋ ದಕ್ಷಿಣ ಕನ್ನಡ ಪೊಲೀಸ್ ಇಲಾಖೆಯಲ್ಲಿ ಭಾರೀ ಚರ್ಚೆಗೆ ಕಾರಣ ಆಗಿರುವಂತಹ ಒಂದು ಸುದ್ದಿ. ಯಾರ ಮೊಬೈಲಲ್ಲಿ ಇತ್ತು ಗೊತ್ತಾ ಅಶ್ಲೀಲ ವಿಡಿಯೋ? ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ. ಕರಾವಳಿ ಜನ ನೋಡಬೇಕಾದಂತಹ ಸ್ಟೋರಿ. ಹಿಂದೂ ನಾಯಕನ ಮೊಬೈಲಲ್ಲಿ ಅಶ್ಲೀಲ ವಿಡಿಯೋ. ಇದು ಈಗ ಭಾರಿ ಹಲ್ಚಲ್ಗೆ ಕಾರಣ ಆಗಿದೆ. ಸಮಿತ್ ರಾಜ್ ಮೊಬೈಲಲ್ಲಿ ಅಶ್ಲೀಲ ವಿಡಿಯೋ ಪತ್ತೆಯಾಗಿದೆ. ಸಮಿತ್ ರಾಜ್ ಯಾರು? ಹಿಂದೂ ಜಾಗರಣ ವೇದಿಕೆಯ ಜಿಲ್ಲಾ ಸಹ ಸಂಯೋಜಕ. ಸಮಿತ್ ಮೊಬೈಲಲ್ಲಿ 50ಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋಗಳು ಪತ್ತೆಯಾಗಿದೆ. ಈ ವಿಡಿಯೋಗಳಲ್ಲಿ ರಾಜಕಾರಣಿಯ ವಿಡಿಯೋ ಇದೆಯಂತೆ. ರಾಜಕಾರಣಿಯೊಬ್ಬರ ವಿಡಿಯೋ ಇದೆಯಂತೆ, ಅಶ್ಲೀಲ ವಿಡಿಯೋ. ಸಮಿತ್ ರಾಜ್ ಮೊಬೈಲಲ್ಲಿ 50ಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋಗಳು ಪತ್ತೆಯಾಗಿದೆ. ಈ ವಿಡಿಯೋಗಳಲ್ಲಿ ರಾಜಕಾರಣಿಯ ವಿಡಿಯೋ ಕೂಡ ಇದೆಯಂತೆ. ಸಮಿತ್ ರಾಜ್ ಮೊಬೈಲಲ್ಲಿ ಅಶ್ಲೀಲ ವಿಡಿಯೋ ಪತ್ತೆಯಾಗಿರೋದು. ಹಿಂದೂ ಜಾಗರಣ ವೇದಿಕೆಯ ಜಿಲ್ಲಾ ಸಹ ಸಂಯೋಜಕ ಸಮಿತ್ ರಾಜ್. ಈ ಸಮಿತ್ ಮೊಬೈಲಲ್ಲಿ 50ಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋಗಳು. ಆ 50 ಅಶ್ಲೀಲ ವಿಡಿಯೋಗಳ ಪೈಕಿ ರಾಜಕಾರಣಿಗಳ ವಿಡಿಯೋಗಳು ಕೂಡ ಇದೆಯಂತೆ. ಹಾಗಿದ್ರೆ ಪೊಲೀಸರಿಗೆ ಈ ಅಶ್ಲೀಲ ವಿಡಿಯೋಗಳು ಪತ್ತೆ ಆಗಿದ್ದು ಹೇಗೆ ಅನ್ನುವಂಥ ಪ್ರಶ್ನೆ ನಿಮ್ಮದಾಗಿರಬಹುದು. ಹಳೆ ಕೇಸ್ ಒಂದರಲ್ಲಿ ಸಮಿತ್ ಮೊಬೈಲ್ ಅನ್ನ ರಿಟ್ರೀವ್ ಮಾಡಿದಂತ ಟೈಮ್ನಲ್ಲಿ, ಮೊಬೈಲ್ ಡಾಟಾ ಎಕ್ಸ್ಟ್ರಾಕ್ಟ್ ಮಾಡಿದ ಟೈಮ್ನಲ್ಲಿ ಈ ಎಲ್ಲ ವಿಚಾರಗಳು ಕೂಡ ಆಚೆ ಬಂದಿದೆ. ಮೂಡುಬಿದಿರೆ ಪೊಲೀಸರು ಈ ಸಂದರ್ಭದಲ್ಲಿ ಮೊಬೈಲಲ್ಲಿ ಅಶ್ಲೀಲ ವಿಡಿಯೋಗಳು ಇರೋದನ್ನ ಪತ್ತೆ ಹಚ್ಚಿದ್ದಾರೆ.
ಸಮಿತ್ಗೆ ನೋಟಿಸ್ ಅನ್ನ ನೀಡಿ ವಿಚಾರಣೆಗೆ ಕರೆಯುವ ಸಾಧ್ಯತೆ ಕೂಡ ಇದೆ. ಮೂಡುಬಿದಿರೆ ಠಾಣೆಯಲ್ಲಿ ಸಮಿತ್ ವಿರುದ್ಧ ಈ ವಿಚಾರವಾಗಿ ಪ್ರತ್ಯೇಕ ದೂರು ದಾಖಲಾಗಿದೆ. ಹಳೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಮೊಬೈಲ್ ರಿಟ್ರೀವ್ ಮಾಡಿದ್ದಾರೆ. ಮೂಡುಬಿದಿರೆಯ ಪೊಲೀಸರು ಮೊಬೈಲ್ ಡಾಟಾ ರಿಟ್ರೀವ್ ಮಾಡಿದಾಗ ಮೊಬೈಲಲ್ಲಿ ಅಶ್ಲೀಲ ವಿಡಿಯೋಗಳು ಪತ್ತೆಯಾಗಿದೆ. ಈಗ ಸದ್ಯ ಸಮಿತ್ಗೆ ನೋಟಿಸ್ ನೀಡಿ ವಿಚಾರಣೆಗೆ ಕರೆಯುವ ಸಾಧ್ಯತೆ ಇದೆ. ಈ ವಿಚಾರವಾಗಿ ಒಂದು ಪ್ರತ್ಯೇಕ ದೂರು ಕೂಡ ದಾಖಲಾಗಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ಪ್ರತಿನಿಧಿ ದಿನೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್, ಪ್ರತ್ಯೇಕ ದೂರು ದಾಖಲಾಗೋದಲ್ಲದೆ ವಿಚಾರಣೆಗೆ ಕರೆಯುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಿ ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ಈ ವಿಚಾರವಾಗಿ? ಹೌದು ಶ್ರೀಪಾದ್ ಪಾಟೀಲ್, ಇದು ಏನು ಹಿಂದೂ ಜಾಗರಣ ವೇದಿಕೆಯ ಜಿಲ್ಲಾ ಸಂಯೋಜಕ ಸಮಿತ್ ರಾಜ್ ದರೆಗುಡ್ಡೆ ಇವರ ಮೊಬೈಲಲ್ಲಿ ಕಂಡು ಬಂದಂಥ ಅಶ್ಲೀಲ ವಿಡಿಯೋಗಳಿವು. ಸುಮಾರು 50ಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋಗಳು ಸಮಿತ್ ರಾಜ್ನ ಮೊಬೈಲಲ್ಲಿ ಕಂಡು ಬಂದಿರುವಂಥದ್ದು. ಮತ್ತು ಇದು ಈ ಒಂದು ವಿಡಿಯೋಗಳೇನಿದೆ ಇದು ಕರಾವಳಿಯ ಪ್ರಮುಖ ರಾಜಕಾರಣಿಯೊಬ್ಬರ ವಿಡಿಯೋ ಅಂತ ಕೂಡ ಹೇಳಲಾಗ್ತಿದೆ. ಮತ್ತು ಇದಕ್ಕೆ ಸಂಬಂಧಿಸಿದಂತೆ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಹೇಗೆ ಈ ರೀತಿಯಾದಂಥ ವಿಡಿಯೋ ಪತ್ತೆ ಆಯಿತು ಅನ್ನೋದನ್ನು ನೋಡೋದಾದರೆ, ಘಟನೆಯ ಹಿನ್ನೆಲೆ ನೋಡೋದಾದರೆ, ಈ ಹಿಂದೆ ಮಂಗಳೂರಿನ ಮೈಟ್ ಕಾಲೇಜಿನ ಬಳಿ ಒಂದು ಬಸ್ಸಿಗೆ ಕಲ್ಲು ತೂರಾಟ ಆಯಿತು. ಕಲ್ಲು ತೂರಾಟದಲ್ಲಿ ಈ ಒಂದು ಸಮಿತ್ ರಾಜು ಕೂಡ ಇದ್ದ ಅನ್ನುವಂಥ ಕಾರಣಕ್ಕೋಸ್ಕರ ಆತನನ್ನು ಇತ್ತೀಚೆಗೆ ಪೊಲೀಸರು ಬಂಧಿಸಿ ವಿಚಾರಣೆ ಕೂಡ ಮಾಡಿದರು. ವಿಚಾರಣೆ ಮಾಡಿದ ಬಳಿಕ ಹೆಚ್ಚಿನ ವಿಚಾರಣೆಗಾಗಿ ಆತನ ಮೊಬೈಲನ್ನು ಕೋರ್ಟ್ನ ಅನುಮತಿ ಮೇರೆಗೆ ಪಡೆದುಕೊಳ್ಳಲಾಯಿತು. ಕೋರ್ಟ್ನ ಅನುಮತಿ ಮೇರೆಗೆ ಏನು ಆತನ ಮೊಬೈಲನ್ನು ಪಡೆದುಕೊಂಡು ಲ್ಯಾಬ್ನಲ್ಲಿ ಆ ಮೊಬೈಲನ್ನು ರಿಟ್ರೀವ್ ಕೂಡ ಮಾಡಲಾಯಿತು. ಅಂದರೆ ಮೊಬೈಲ್ನ ದತ್ತಾಂಶಗಳನ್ನು ಕಲೆ ಹಾಕುವುದಕ್ಕೋಸ್ಕರ ಮೊಬೈಲನ್ನು ರಿಟ್ರೀವ್ ಕೂಡ ಮಾಡಲಾಯಿತು. ಆ ಒಂದು ಸಂದರ್ಭದಲ್ಲಿ ಈ ಒಂದು ಅಂಶ, ಅಂದರೆ ಈ ರೀತಿಯಾದಂಥ ಅಂಶ ಪ್ರಮುಖವಾಗಿ ಬೆಳಕಿಗೆ ಬಂದಿರುವಂಥ, ಅಂದರೆ ಆ ರಿಟ್ರೀವ್ನ ಸಂದರ್ಭದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋಗಳು ಆತನ ಮೊಬೈಲ್ನಲ್ಲಿ ಇದ್ದಂಥದ್ದು. ಜೊತೆಗೆ ಆ ಒಂದು ಅಶ್ಲೀಲ ವಿಡಿಯೋಗಳೇನಿದೆ ಅದು ಕರಾವಳಿಯ ಪ್ರಮುಖ ರಾಜಕಾರಣಿಯೊಬ್ಬರ ವಿಡಿಯೋ ಅಂತ ಕೂಡ ಹೇಳಲಾಗ್ತಿದೆ. ಹೀಗಾಗಿ ಆ ಒಂದು ಈ ಒಂದು ವಿಡಿಯೋಗಳನ್ನು ಪ್ರಸಾರ ಮಾಡುವ ಮತ್ತು ಬೇರೆಯವರಿಗೆ ಹಂಚಿಕೊಳ್ಳುವ ಸಾಧ್ಯತೆಗಳು ಇರುವ ಕಾರಣವಾಗಿ ಮೂಡುಬಿದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ಆದಂಥ ಸಂದೇಶ್ ಅವರು ಇದಕ್ಕೆ ಪ್ರತ್ಯೇಕ ದೂರನ್ನು ಕೂಡ ಮೂಡುಬಿದ್ರೆ ಠಾಣೆಯಲ್ಲಿ ದಾಖಲು ಮಾಡಿರುವಂಥದ್ದು. ಹೀಗಾಗಿ ಸಮಿತ್ ರಾಜ್ ಸದ್ಯ ಏನು ಆ ಒಂದು ಹಿಂದಿನ ಕೇಸಿಗೆ ಜಾಮೀನು ಪಡೆದು ಬಿಡುಗಡೆ ಆಗಿರುವಂಥದ್ದು. ಹೀಗಾಗಿ ಈಗ ಮತ್ತೊಂದು ಕೇಸು ಆತನ ವಿರುದ್ಧ ದಾಖಲಾಗಿರುವಂಥದ್ದು. ಅಂದರೆ ಆತನ ಮೊಬೈಲಲ್ಲಿ ಈ ರೀತಿಯಂಥ 50ಕ್ಕೂ ಹೆಚ್ಚು ವಿಡಿಯೋಗಳು, ಅಂದರೆ ಅಶ್ಲೀಲ ವಿಡಿಯೋಗಳು ಇದೆ ಅನ್ನುವಂಥ ಪ್ರಕರಣ ದಾಖಲಾಗಿರುವಂಥದ್ದು. ಹೀಗಾಗಿ ಮತ್ತೆ ಆತನನ್ನು ಕರೆದು ವಿಚಾರಣೆ ಮಾಡುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಇದೊಂದು ಕಡೆ ಆದರೆ ಈತನ ಮೊಬೈಲಲ್ಲಿ 50ಕ್ಕೂ ಹೆಚ್ಚು ವಿಡಿಯೋಗಳು ಇದೆ ಅನ್ನುವಂಥ ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಭಾರಿ ಹರಿದಾಡ್ತಾ ಇರುವಂಥದ್ದು, ಭಾರಿ ವೈರಲ್ ಕೂಡ ಆಗ್ತಾ ಇರುವಂಥದ್ದು. ಜೊತೆಗೆ ಯಾರಾಗಿರ್ಬೋದು ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇರುವಂಥದ್ದು. ಶ್ರೀಪಾದ್ ಪಾಟೀಲ್, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರನ್ಯಾಗೆ ಬಿಗ್ ಶಾಕ್ ಎದುರಾಗಿದೆ. ರನ್ಯಾ ರಾವ್ಗೆ ಸೇರಿದಂತ ಆಸ್ತಿಯನ್ನ ಮುಟ್ಟುಗೋಲು ಹಾಕುವಂತಹ ಕೆಲಸವನ್ನ ಇಡಿ ಮಾಡಿದೆ. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಅಡಿ ಜಪ್ತಿಯಾಗಿದೆ ಆಸ್ತಿ. ಬೆಂಗಳೂರು, ತುಮಕೂರಿನ ಆಸ್ತಿಗಳನ್ನ ಮುಟ್ಟುಗೋಲು ಹಾಕೊಳ್ಳಲಾಗಿದೆ. ಆಸ್ತಿಗಳ ಮೇಲೆ ನಟಿ ರನ್ಯಾ ಹೂಡಿಕೆ ಮಾಡಿದ್ರು. ಇಡಿ ತನಿಖೆಯಲ್ಲಿ ಈ ಸ್ಫೋಟಕ ಮಾಹಿತಿ ಆಚೆ ಬಂದಿತ್ತು. ಈಗ ಈ ಎಲ್ಲ ಆಸ್ತಿಯನ್ನ ಮುಟ್ಟುಗೋಲು ಹಾಕೊಂಡಿದೆ ಇಡಿ. ತುಮಕೂರಿನಲ್ಲಿರುವಂತಹ ಆಸ್ತಿ, ಬೆಂಗಳೂರಿನಲ್ಲಿ ಇರುವಂತಹ ಆಸ್ತಿ ಇವೆಲ್ಲವನ್ನ ಕೂಡ ಮುಟ್ಟುಗೋಲು ಹಾಕೊಳ್ಳಲಾಗಿದೆ. ಚಿನ್ನ ಕಳ್ಳ ಸಾಗಣೆಯ ಪ್ರಕರಣದಲ್ಲಿ ಬಂಧಿತಳಾಗಿರುವಂತಹ ನಟಿ ರನ್ಯಾ ರಾವ್ಗೆ ಸಂಕಷ್ಟ ತಪ್ಪಿದ್ದಲ್ಲ. ಸದ್ಯ ಭರ್ಜರಿ ಕಾರ್ಯಾಚರಣೆಯನ್ನ ಮಾಡಿರುವಂತಹ ಇಡಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಜಪ್ತಿ ಮಾಡಿದೆ. ಅದು ಎಲ್ಲೆಲ್ಲಿ ಮತ್ತು ಆ ಜಪ್ತಿ ಮಾಡಿಕೊಂಡಿರುವ ಆಸ್ತಿಯ ಒಟ್ಟು ಮೌಲ್ಯ ಎಷ್ಟು, ಈ ಬಗ್ಗೆ ಒಂದು ವರದಿದೆ, ಬನ್ನಿ ನೋಡ್ಕೊಂಬ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರನ್ಯಾಗೆ ತಪ್ಪದ ಸಂಕಷ್ಟ.
ಜೈಲು ಹಕ್ಕಿಗೆ ಕೈದಿಗಳಿಂದ ನಟಿ ಆಸ್ತಿ ಮುಟ್ಟುಗೋಲು. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಜೈಲು ಸೇರಿರುವ ನಟಿ ರನ್ಯಾರಾವ್ಗೆ ಸಂಕಷ್ಟದ ಸರಮಾಲೆ ತಪ್ಪಿಲ್ಲ. ರನ್ಯಾಗೆ ಸೇರಿದ 34.12 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಜಾರಿ ನಿರ್ದೇಶಾಲಯ ಅಧಿಕಾರಿಗಳು ಮುಟ್ಟುಗೋಲು ಹಾಕಿಕೊಂಡಿದ್ದಾರೆ. ರನ್ಯಾರಾವ್ಗೆ ಸೇರಿದ ಬೆಂಗಳೂರಿನ ಅರ್ಕಾವತಿ ಬಡಾವಣೆಯಲ್ಲಿನ ನಿವೇಶನ, ವಿಕ್ಟೋರಿಯಾ ಲೇಔಟ್ನಲ್ಲಿ ಮನೆ, ಆನೇಕಲ್ಲಿನ ಕೃಷಿ ಜಮೀನು ಮತ್ತು ತುಮಕೂರಿನಲ್ಲಿನ ಜಮೀನನ್ನ ಇಡಿ ಜಪ್ತಿ ಮಾಡಿದೆ. ಚಿನ್ನ ಕಳ್ಳ ಸಾಗಾಣಿಕೆ ಸಂಬಂಧಿಸಿದಂತೆ ದಾಖಲಾಗಿರುವ ಸಿಬಿಐ ಮತ್ತು ರೆವಿನ್ಯೂ ಗುಪ್ತಚರ ನಿರ್ದೇಶನಾಲಯ ಒಪ್ಪಿಗೆ ಮೇರೆಗೆ ಜಾರಿ ನಿರ್ದೇಶನಾಲಯವು ಈ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮಾಡುತ್ತಿದ್ದು, ಅಕ್ರಮ ಸಂಪತ್ತು ಪತ್ತೆಯಾದ ಹಿನ್ನೆಲೆ 34 ಕೋಟಿ ಮೌಲ್ಯದ ಆಸ್ತಿಯನ್ನ ವಶಕ್ಕೆ ಪಡೆದುಕೊಂಡಿದೆ. ರನ್ಯಾ 34 ಕೋಟಿ ಸಂಪತ್ತು. ಬೆಂಗಳೂರು ಮತ್ತು ತುಮಕೂರಿನಲ್ಲಿ ಬರೋಬ್ಬರಿ 34.12 ಕೋಟಿ ಆಸ್ತಿಯನ್ನ ಇಡಿ ವಶಕ್ಕೆ ಪಡೆದಿದೆ. ಬೆಂಗಳೂರಿನ ವಿಕ್ಟೋರಿಯಾ ಲೇಔಟ್ನಲ್ಲಿರುವ ಮನೆ, ಅರ್ಕಾವತಿ ಲೇಔಟ್ನ ಫ್ಲಾಟ್, ತುಮಕೂರಿನ ಶಿರಾದ ಬಳಿಯ ಇಂಡಸ್ಟ್ರಿಯಲ್ ಲ್ಯಾಂಡ್, ಆನೇಕಲ್ನ ಕೃಷಿ ಭೂಮಿಯನ್ನ ಇಡಿ ವಶಕ್ಕೆ ಪಡೆದಿದೆ. ಚಿನ್ನ ಖರೀದಿಗೆ ಹವಾಲಾ ಪಾವತಿ. ರನ್ಯಾರಾವ್ ಮತ್ತು ತರುಣ್ ಕುಂಡೂರು, ರಾಜು ಮತ್ತು ಇತರರು ದುಬೈ, ಉಗಾಂಡ ಮತ್ತು ಬೇರೆ ದೇಶಗಳಲ್ಲಿರುವ ಪೂರೈಕೆದಾರರಿಂದ ಚಿನ್ನವನ್ನ ಖರೀದಿಸಿ ಹವಾಲಾ ಮಾರ್ಗದ ಮೂಲಕ ನಗದು ಹಣವನ್ನ ಪಾವತಿಸುತ್ತಿದ್ದರು. ಕಳ್ಳ ಸಾಗಾಣಿಕೆ ಮಾಡಿದ ಚಿನ್ನವನ್ನ ಭಾರತದೊಳಗೆ ಆಭರಣ ವ್ಯಾಪಾರಿಗಳು ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ ನಗದು ರೂಪದಲ್ಲಿ ಮಾರಾಟ ಮಾಡಲಾಗ್ತಿತ್ತು. ಈ ಹಣ ಮತ್ತೆ ಚಿನ್ನ ತರಲು ಬಳಕೆಯಾಗ್ತಿತ್ತು. ವಶಪಡಿಸಿಕೊಂಡ ಮೊಬೈಲ್ ಫೋನ್ಗಳು ಮತ್ತು ಡಿಜಿಟಲ್ ಸಾಧನಗಳ ಮೂಲಕ ವಿದೇಶದಲ್ಲಿರುವ ವಿದೇಶಿ ಚಿನ್ನದ ಪೂರೈಕೆದಾರರು, ಹವಾಲಾ ನಿರ್ವಾಹಕರು ಮತ್ತು ದುಬೈ ಮೂಲದ ಕಸ್ಟಮ್ಸ್ ಏಜೆಂಟ್ಗಳೊಂದಿಗೆ ಆರೋಪಿಗಳು ಸಂವಹನ ನಡೆಸಿರುವುದು ದೃಢಪಟ್ಟಿದೆ ಎಂದು ಇಡಿ ದೃಢಪಡಿಸಿದೆ. ಸದ್ಯ ರನ್ಯಾರಾವ್ಗೆ ಸಂಬಂಧಿಸಿದ 4 ಆಸ್ತಿಗಳು ತಾತ್ಕಾಲಿಕವಾಗಿ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ಸದ್ಯ ಈ ಪ್ರಕರಣದ ಬಗ್ಗೆ ಇಡಿ ತನಿಖೆ ಮುಂದುವರೆಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ಬಿಜೆಪಿಯಲ್ಲಿನ ಬಂಡಾಯ ಶಮನಕ್ಕೆ ಹೈಕಮಾಂಡ್ ಮುಂದಾಗಿದ್ದು, ವಿಜೇಂದ್ರ ಬಣದ ನಾಯಕನೊಬ್ಬನಿಗೆ ವಾರ್ನಿಂಗ್ ನೀಡಲಾಗಿದೆಯಂತೆ. ಅದ್ಯಾರು ವಾರ್ನಿಂಗ್ ಕೊಟ್ಟವರು, ಯಾರು, ಯಾವ ಕಾರಣಕ್ಕಾಗಿ? ವರದಿ ಇದೆ, ಬನ್ನಿ ನೋಡೋಣ. ಬಿಜೆಪಿ ಆಂತರಿಕ ಸಂಘರ್ಷ ಶಮನಕ್ಕೆ ಸರ್ಕಸ್. ಜೋಶಿ ಸದಾನಂದ ಗೌಡ ನೇತೃತ್ವದಲ್ಲಿ ಸಭೆ. 2023ರ ರಾಜ್ಯ ವಿಧಾನಸಭೆ ಸೋಲಿನ ಬಳಿಕ 2 ಬಣಗಳಾಗಿ ಹೋಗಿದ್ದ ರಾಜ್ಯ ಬಿಜೆಪಿಯ ಬಂಡಾಯಕ್ಕೆ ಮದ್ದೆರೆಯಲು ಹೈಕಮಾಂಡ್ ಮುಂದಾಗಿದೆ. ರಾಜ್ಯ ಬಿಜೆಪಿ ಭೀಷ್ಮ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ತಮ್ಮ ಮಗ ಬಿಜೆಪಿಯ ಹಾಲಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಿರುದ್ಧ ಸಮರ ಸಾರಿರುವ ಭಿನ್ನರು ಪುಟಗಟ್ಟಲೆ ದೂರಿನ ಪಟ್ಟಿ ನೀಡಿದ್ರು. ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಮಾಡಿ 2 ಬಣದಲ್ಲಿ ಬಿರುಗಾಳಿ ಎಬ್ಬಿಸಿದ್ದ ವರಿಷ್ಠರು ಇದೀಗ ಯಡಿಯೂರಪ್ಪ ಬಣಕ್ಕೆ ಬ್ರೇಕ್ ಹಾಕಲು ಮುಂದಾಗಿದ್ದಾರೆ. ಹೌದು, ಪಕ್ಷದೊಳಗಿನ ಆಂತರಿಕ ಸಂಘರ್ಷ ಶಮನಕ್ಕೆ ಮುಂದಾದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಕೇಂದ್ರ ಮಾಜಿ ಸಚಿವ ಹಿರಿಯ ಮುಖಂಡ ಸದಾನಂದ ಗೌಡ ನೇತೃತ್ವದಲ್ಲಿ ದಾವಣಗೆರೆ ಬಣ ರಾಜಕೀಯಕ್ಕೆ ಮುಲಾಮ್ ಹಚ್ಚಿದ್ದಾರೆ. ನಿನ್ನೆ ಬಿಜೆಪಿ ಕಚೇರಿಯಲ್ಲಿ ಸಭೆ ಮಾಡಿದ ಉಭಯ ನಾಯಕರು ರೇಣುಕಾಚಾರ್ಯಗೆ ವಾರ್ನಿಂಗ್ ನೀಡಿದ್ದಾರೆ ಅನ್ನೋ ಮಾಹಿತಿ ಬಿಜೆಪಿ ಮೂಲಗಳಿಂದ ರಿಪಬ್ಲಿಕ್ ಕನ್ನಡಕ್ಕೆ ತಿಳಿದು ಬಂದಿದೆ. ರೇಣುಕಾಚಾರ್ಯಗೆ ಜೋಶಿ ಗೌಡ್ರು ಕ್ಲಾಸ್. ನಿನ್ನೆಯಷ್ಟೇ ಮಾಜಿ ಸಚಿವ ರೇಣುಕಾಚಾರ್ಯ ಜೊತೆ ಮೀಟಿಂಗ್ ಮಾಡಿದ ಪ್ರಹ್ಲಾದ್ ಜೋಶಿ ಮತ್ತು ಸದಾನಂದ ಗೌಡ ಹಿಗ್ಗಾಮುಗ್ಗಾ ಕ್ಲಾಸ್ ತೆಗೆದುಕೊಂಡಿದ್ದಾರಂತೆ. ಇನ್ನೊಂದು ಮಾತು ನೀವು ಆಡಿದ್ರೂ ನಿಮ್ಮನ್ನ ಉಚ್ಚಾಟನೆ ಮಾಡ್ತೇವೆ ಅಂತ ಕ್ಲಾಸ್ ತೆಗೆದುಕೊಂಡಿದ್ದಾರಂತೆ. ರೇಣುಕಾಗೆ ಜೋಶಿ ಗೌಡ್ರು ಕ್ಲಾಸ್. ರೇಣುಕಾಚಾರ್ಯ ಬಾಯಿಗೆ ಬೀಗ ಹಾಕಿದ ಪ್ರಹ್ಲಾದ್ ಜೋಶಿ, ಸದಾನಂದ ಗೌಡ್ರು ಯತ್ನಾಳ್ ಉಚ್ಚಾಟನೆ ಆದಾಗಲೇ ನೀವು ಉಚ್ಚಾಟನೆ ಆಗಬೇಕಿತ್ತು. ಇನ್ನೊಂದು ಮಾತಾಡಿದ್ರು ಯತ್ನಾಳ್ ಗತಿಯೇ ನಿಮಗೆ ಆಗುತ್ತೆ. ಯತ್ನಾಳ್ ಉಚ್ಚಾಟನೆ ಬಳಿಕ ಇಡೀ ರಾಜ್ಯ ಬಂಡಾಯ ಶಮನವಾಗಿದೆ. ಆದರೆ
ದಾವಣಗೆರೆ ಜಿಲ್ಲೆಯಲ್ಲಿ ಬಂಡಾಯ ಶಮನ ಆಗಿಲ್ಲ ಯಾಕೆ? ನಿಮ್ಮನ್ನ ಇಲ್ಲಿಯ ತನಕ ನಾವೆಲ್ಲ ಸಹಿಸಿಕೊಂಡಿದ್ದೇವೆ, ಇನ್ನೂ ಆಗಲ್ಲ. ಹಿರಿಯ ಮುಖಂಡ ಸಿದ್ದೇಶ್ವರ್ ವಿರುದ್ಧ ನೀವು ಮಾತಾಡಿದ್ದು ತಪ್ಪು, ಇನ್ನೂ ಸಹಿಸೋದಕ್ಕೆ ಸಾಧ್ಯವಿಲ್ಲ ಅಂತ ವಾರ್ನಿಂಗ್ ನೀಡಿದ್ದಾರಂತೆ. ಇಷ್ಟಕ್ಕೆ ಸುಮ್ಮನಾಗದ ಜೋಶಿ, ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ನಿವಾಸದಲ್ಲಿ ಕುಳಿತು ಬಣ ರಾಜಕೀಯ ಮಾಡ್ತೀರಾ? ಎಲ್ಲವೂ ಹೈಕಮಾಂಡ್ ಗಮನದಲ್ಲಿದೆ, ಕೊನೆ ಪ್ರಯತ್ನ ಅಂತ ಈ ಸಭೆಗೆ ಕರೆಯಲಾಗಿದೆ ಅಷ್ಟೇ. ಇನ್ನು ಮುಲಾಜಿಲ್ಲ, ಯಾವ ಕ್ರಮ ಆಗಬೇಕೋ ಅದು ಆಗತ್ತೆ ಅಂತ ಜೋಶಿ ಸದಾನಂದ ಗೌಡ ಖಡಕ್ ಎಚ್ಚರಿಕೆ ನೀಡಿದ್ದಾರಂತೆ. ಸದ್ಯದಲ್ಲೇ ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಾ ಇದ್ದು ಹೈಕಮಾಂಡ್ ನಾಯಕರು ಆ ಎಲೆಕ್ಷನ್ಗಾಗಿ ಮೈಕ್ ಕೊಡವಿ ನಿಂತಿದ್ದಾರೆ. ಎಲ್ಲ ಬಂಡಾಯಕ್ಕೂ ಮದ್ದೆರೆದು ಮುಲಾಮು ಹಚ್ಚಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಬೆಳಗಾವಿಯಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ. ಮಳೆಗೆ ಮನೆಗಳು ಕುಸಿದಿದೆ, ಆಟೋ ಬೈಕ್ ಜಖಂಗೊಂಡಿವೆ. ಕವಾಟ್ ಗಲಿಯ ಕಲ್ಯಾಣ ಚೌಕ್ ಬಳಿ ಅವಾಂತರಗಳ ಸರಮಾಲೆ. ಪರಿಣಾಮ ಕಂದಾಯ ಅಧಿಕಾರಿಗಳು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಸದ್ಯ ಮಳೆಯಿಂದಾಗಿ ಎಷ್ಟೆಲ್ಲ ಲಾಸ್ ಆಗಿದೆ, ಏನೆಲ್ಲ ಪ್ರಾಬ್ಲಮ್ ಆಗಿದೆ, ಈ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿ ಕಲೆ ಹಾಕುವಂತಹ ಕೆಲಸ ಈ ಅಧಿಕಾರಿಗಳಿಂದ ಆಗಿದೆ. ನೋಡಿ, ಅಲ್ಲಿ ಯಾವ ರೀತಿ ಮಳೆಯಿಂದಾಗಿ ಸಮಸ್ಯೆ ಆಗಿದೆ ಅನ್ನೋದನ್ನು ತಾವು ಗಮನಿಸ್ತಾ ಇದ್ದೀರಿ. ಮಳೆಯಿಂದಾಗಿ ಈ ಚವಾಟ್ ಗಲಿಯ ಕಲ್ಯಾಣ ಚೌಕ್ ಹತ್ರ ಇಂಥ ಅವಾಂತರಗಳಾಗಿರೋದು. ಮನೆಗಳು ಕುಸಿದಿವೆ, ಆಟೋ ಬೈಕ್ಗಳು ಜಖಂಗೊಂಡಿವೆ. ಜನರು ಸಮಸ್ಯೆಯನ್ನು ಎದುರಿಸುವಂಥ ಪರಿಸ್ಥಿತಿ ಚವಾಟ್ ಗಲಿಯಲ್ಲಿ ನಿರ್ಮಾಣವಾಗಿದೆ. ಪರಿಣಾಮ ಕಂದಾಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಇನ್ನು ತುಂಗಭದ್ರಾ ಡ್ಯಾಂನಿಂದ ಅಪಾರ ಪ್ರಮಾಣದ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇರುವ ಹಿನ್ನೆಲೆ ಕಂಪ್ಲಿ ಪಟ್ಟಣದ ಸೇತುವೆ ಮುಳುಗಡೆಗೆ 5 ಅಡಿ ಬಾಕಿ ಇರೋದು. ಕಂಪ್ಲಿ ಟು ಗಂಗಾವತಿ ಇದರ ಮಧ್ಯೆ ಸೇತುವೆ ಏನಿದೆ, ಆ ಸೇತುವೆ ಮುಳುಗಡೆ ಆಗೋದಕ್ಕೆ 5 ಅಡಿ ಮಾತ್ರ ಬಾಕಿ ಇದೆ. ಕಂಪ್ಲಿ ಗಂಗಾವತಿ ರಸ್ತೆ, ಅದರ ಮಧ್ಯೆ ಇರುವಂತಹ ಸಂಪರ್ಕ ಕಲ್ಪಿಸುವಂತಹ ಸೇತುವೆ. ಕ್ಷಣಕ್ಕೂ ತುಂಗಭದ್ರಾ ನದಿ ನೀರಿನ ಮಟ್ಟ ಏರಿಕೆ ಆಗ್ತಾ ಇದೆ. 5 ಅಡಿ ಮಾತ್ರ ಬಾಕಿ ಇದೆ ಈ ಸೇತುವೆ ಮುಳುಗಡೆ ಆಗೋದಕ್ಕೆ. ದೃಶ್ಯಗಳಲ್ಲಿಯೂ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಕಂಪ್ಲಿಯಿಂದ ಗಂಗಾವತಿಗೆ ಸಂಪರ್ಕ ಕಲ್ಪಿಸುವಂತಹ ಒಂದು ಸೇತುವೆ. ತುಂಗಭದ್ರಾ ಡ್ಯಾಂನಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಿಡ್ತಾ ಇರುವ ಹಿನ್ನೆಲೆ ಈ ರೀತಿ ಈಗ ಈ ಸೇತುವೆಯು ಕೂಡ ಮುಳುಗಡೆ ಆಗೋದಕ್ಕೆ, ಇದು ಮುಳುಗೋದಕ್ಕೆ 5 ಅಡಿ ಮಾತ್ರ ಬಾಕಿ ಇದೆ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ.